ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀ ಕೃಷ್ಣಂ ವಂದೇ ಜಗದ್ಗುರುಂ. ಅವನು ಜಗದ್ಗುರುವಾಗಿದ್ದಾನೆ, ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನ ತೋರಿಸ್ತಾ ಇದ್ದಾನೆ. ಸಾಮಾನ್ಯವಾಗಿ ನಮ್ಮಲ್ಲಿ ಕಾಡುವಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ನಾನು ಇಷ್ಟೊಂದು ಭಗವಂತನ ಸೇವೆ ಮಾಡ್ತೀನಿ, ನಾನು ಇಷ್ಟೊಂದು ಭಗವಂತನನ್ನ ಪ್ರೀತಿಸ್ತೀನಿ, ಆದ್ರೆ ಯಾಕೆ ಭಗವಂತ ನನ್ನನ್ನೇ ಕಷ್ಟಕ್ಕೆ ದೂಡ್ತಾನೆ ಅಲ್ವಾ? ಯೂಶಲಿ ವಿ ವಿಲ್ ಥಿಂಕ್, ನಾನು ಏನೂ ತಪ್ಪು ಮಾಡಿಲ್ಲ, ಆದ್ರೆ ನಾನು ಅವನು ಹೇಳ್ದ ಹಾಗೆ ನಾನು ಅವನ ಪ್ರೀತಿಗಾಗಿ ನಡ್ಕೊಂಡ್ರು ಅವನು ನನಗೆ ಕಷ್ಟ ಯಾಕೆ ಕೊಡ್ತಾ ಇದ್ದಾನೆ ಅಂತ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ನೋಡು, ಬೇರೆಯವರೆಲ್ಲ ಅಷ್ಟೊಂದು ತಪ್ಪು ಮಾಡ್ತಾರೆ, ಅವ್ರಿಗೆ ನಾವು ಬಿಟ್ಬಿಟ್ಟಿದ್ದಾನೆ, ನಾನು ಏನೂ ತಪ್ಪು ಮಾಡಲ್ಲ, ನನ್ನನ್ನೇ ಇಟ್ಕೊತಾನಲ್ಲ ಭಗವಂತ ಅಂತ. ಅದಕ್ಕೆ ಎಷ್ಟು ಸುಂದರವಾಗಿ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಈಗ ಒಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲಿ ತುಂಬಾ ತರಲೆ ಮಕ್ಳಿರ್ತಾರೆ, ಅವ್ರು ಯಾವಾಗ್ಲೂ ತರಲೆ ಮಾಡ್ತಿರ್ತಾರೆ, ಅವ್ರು ಯಾವಾಗ್ಲೂ ಲೇಟಾಗಿ ಸ್ಕೂಲಿಗೆ ಬರ್ತಾರೆ, ಅವ್ರು ಹೋಮ್ವರ್ಕ್ ಮಾಡ್ಕೊಂಬರಲ್ಲ, ಏನು ಮಾಡಲ್ಲ. ಅವರಿಗೆ ಪ್ರತಿ ಸಲ ಟೀಚರ್ ಏನಾದ್ರು ಕ್ವಶನ್ ಮಾಡ್ತಾರ ಅಂದ್ರೆ ಮಾಡದೇ ಇಲ್ಲ, ಬಿಟ್ಬಿಡ್ತಾರ ಅವ್ರನ್ನ. ಅದೇ ಯಾರು ತುಂಬಾ ಪ್ರಾಂಪ್ಟ್ ಆಗಿ ಬರ್ತಾ ಇರ್ತಾರೆ, ಒಂದ್ ದಿನ ಲೇಟ್ ಆದ ತಕ್ಷಣ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳ್ತಾರೆ ಅಲ್ವಾ? ಯಾಕೆ ಯಾಕೆ ಅಂದ್ರೆ ಆ ಮಗು ದಿನಾ ಕರೆಕ್ಟ್ ಆಗಿ ಬರ್ತಿತ್ತು, ಇವತ್ ಯಾಕೆ ಅದ್ ತಪ್ಪು ಮಾಡ್ತು? ಅಥವಾ ಯಾವಾಗ್ಲೂ 100ಗೆ 100 ಮಾರ್ಕ್ಸ್ ತಗೊಂತಾ ಇರ್ತಾರೆ, ಯಾವತ್ತೋ ಒಂದಿನ 1-2 ಮಾರ್ಕ್ಸ್ ಕಮ್ಮಿ ಬಂದ ತಕ್ಷಣ ಮೇಡಮ್ ಬೈತಾರೆ, ತುಂಬಾ ಬೈತಾರೆ ಅವ್ರಿಗೆ. ಯಾಕೆ ಅಂತಂದ್ರೆ, ನೀನ್ ಇಷ್ಟ್ ಚೆನ್ನಾಗ್ ಓದ್ತಾ ಇದ್ದೆ, ಯಾಕೆ ನಿನ್ 2 ಮಾರ್ಕ್ಸ್ ಕಮ್ಮಿ ಆಯ್ತು? ಅವಾಗ ನಾವು ಮೇಡಮ್ ಹೇಳಲ್ಲ, ನೋಡಿ ಅವರೆಲ್ಲ ಫೇಲ್ ಆಗಿದ್ದಾರೆ, ನಂದು 2 ಮಾರ್ಕ್ಸ್ ಬಂದಿದ್ದಕ್ಕೆ ನೀವು ನನಗೆ ಕ್ವಶನ್ ಮಾಡ್ತಾ ಇದ್ದೀರಾ ಅಂತ ನಾವೇನಾದ್ರು ಕೇಳ್ತೀವಾ? ಇಲ್ಲ. ಹಾಗೇನೆ ಭಗವಂತ ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ. ಯಾಕೆ ಅಂತಂದ್ರೆ, ನನ್ನ ಮಕ್ಕಳು ಇನ್ನೂ ಪರ್ಫೆಕ್ಟ್ ಆಗ್ಬೇಕು ಅಂತ ಅಲ್ವಾ? ಸೊ ನಮ್ಗೆ ನಮ್ಮ ಜೀವನದಲ್ಲಿ ನಮ್ಗೇನಾದ್ರೂ ಕಷ್ಟ ಬರ್ತಿದೆ, ನಾವಿನ್ನೂ ತುಂಬಾ ಏನೋ ನೋವನ್ನ ಅನುಭವಿಸ್ತಾ ಇದೀವಿ ಅಂದ್ರೆ ನಾವು ಖುಷಿ ಪಡ್ಬೇಕು. ಯಾಕೆ ಅಂತ ಅಂದ್ರೆ, ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದಾನೆ, ದಟ್ ಮೀನ್ಸ್ ಅವನು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಅಲ್ವಾ? ಸೊ ಇನ್ ಮುಂದೆ ನಾವು ಕುಂತಿ ಹಾಕಿ ಕೇಳೋಣ, ಭಗವಂತ ನನಗೆ ಕಷ್ಟ ಕೊಡೋ, ಯಾಕೆಂದ್ರೆ ನಾನು ನಿನ್ನನ್ನ ಇನ್ನಷ್ಟು ಮತ್ತಷ್ಟು ಪ್ರೀತಿಸೋ ಹಾಗಾಗ್ಲಿ, ನಾನು ನಿನ್ನನ್ನು ಮರಿಬಾರ್ದು, ಪ್ರತಿ ಕ್ಷಣ ನಾನು ನಿನ್ನನ್ನು ಜ್ಞಾಪಿಸ್ಕೋಬೇಕು ಅಂತ ಕುಂತಿ ಹಾಗೆ ಅಲ್ವಾ ಕೇಳೋದು? ಯಾಕೆ ಅಂತಂದ್ರೆ, ನನಗ್ ಕಷ್ಟ ಕೊಡು, ಯಾಕೆಂದ್ರೆ ಕಷ್ಟದಲ್ಲಿ ನಾನು ನಿನ್ನನ್ನ ತುಂಬಾ ಜ್ಞಾಪಿಸ್ಕೊಳ್ತೀನಿ, ಹಾಗೆ ನಿನ್ನನ್ನ ನಾನು ಮರೆಯೋದಿಲ್ಲ ಅಂತ. ಸೊ ಭಗವಂತ ನಮಗ್ ಕಷ್ಟ ಕೊಡ್ತಿದ್ದಾನೆ ಅಂದ್ರೆ ಅದ್ರ ಅರ್ಥ ಅವನು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಸೊ ಇವತ್ತಿಂದ ಯಾರಿಗಾರು ಸುಖ ಬೇಕಾ ಕಷ್ಟ ಬೇಕಾ ಅಂದ್ರೆ ನಾವು ಕಷ್ಟನೇ ಬೇಕು ಅನ್ನೋಣ. ಯಾಕೆ ಅಂದ್ರೆ ಅವ್ನ್ ನಮ್ಮನ್ ಪ್ರೀತಿಸೋದು ಮುಖ್ಯ ಅಲ್ವಾ? ಯೋಚನೆ ಮಾಡಿ. ಹಾಗೆ ಯಜ್ಞ, ಜ್ಞಾನ, ತಪಸ್ಸು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ದೇವ್ರನ್ನ ಕಾಣೋದಿಕ್ಕೆ ಇದು 3 ಸಹ ಮಾರ್ಗಗಳು ಅಂತ ಹೇಳ್ತಾರೆ. ಅಂದ್ರೆ ಯಜ್ಞದಿಂದ, ಜ್ಞಾನದಿಂದ, ತಪಸ್ಸನ್ನ ನಾವು ಭಗವಂತನನ್ನ ಸೇರ್ಬೋದು. ಹಾಗೆ ಹೇಗೆ ಬೇಕು ಅಂದ್ರೆ, ಇದರಿಂದ ನಮ್ಗೆ ಹೇಗ್ ಒಳ್ಳೇದಾಗ್ಬೇಕು ಅಂತ ನೋಡೋದಾದ್ರೆ, ಅದನ್ನ ಸವಿಸ್ತಾರವಾಗಿ ನಮಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಈ 4 ಶ್ಲೋಕಗಳಲ್ಲಿ. ಅಂದ್ರೆ ಯಾವ ರೀತಿ ನಾವು ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಹತ್ತಿರ ಆಗ್ತೀವಿ ಅನ್ನುವಂತಹ ವಿಷಯವನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಓಂ ಅಂತ ಅಂದ್ರೆ ಭಗವಂತನ ನಾಮ ಅಂತಾನೆ ಹೇಳ್ಬಹುದು. ತತ್ ಅದು, ಸತ್ ಶಾಶ್ವತ, ಇತಿ ಹೀಗೆ, ನಿರ್ದೇಶ್ಯ ನಿರ್ದೇಶನವು, ಬ್ರಹ್ಮಣ ಪರಮೋನ್ನತವಾದ, ತ್ರಿವಿಧ 3 ಬಗೆಯದ್ದು, ಸ್ಮೃತ ಎಂದು ಪರಿಗಣಿಸಲಾಗಿದೆ, ಬ್ರಾಹ್ಮಣ ಬ್ರಾಹ್ಮಣರು, ತೇನೆ ಅದರಿಂದ, ವೇದ ವೇದ ಸಾಹಿತ್ಯವು, ಛ ಕೂಡ, ಜ್ಞಾನ ಜ್ಞಾನಗಳು, ಛ ಕೂಡ, ವಿಹಿತ ಉಪಯೋಗಿಸಲ್ಪಟ್ಟಿವೆ, ಪುರ ಹಿಂದೆಯೇ. ಅಂದ್ರೆ ಈ ಭಗವಂತನನ್ನ ಸೇರ್ಬೇಕು ಅಂತ ಅಂದ್ರೆ ನಮ್ಮೆಲ್ರಿಗೂ ಗೊತ್ತು, ರಾಜಸ, ತಾಮಸ ಮತ್ತೆ ಸಾತ್ವಿಕ ಗುಣಗಳು ನಮ್ಗಿದೆ ಅಂತ. ಅದೇ ರೀತಿ ಈ ಯಜ್ಞ, ಜ್ಞಾನ ಮತ್ತೆ ತಪಸ್ಸು, ಇದು 3ರಲ್ಲೂ ಸಹ ಮತ್ತೆ 3 ಭಾಗ ಬರ್ತಾ ಹೋಗುತ್ತೆ. ಅದೇ ನಾನು ಹೇಳಿದ್ನಲ್ಲ, ರಾಜಸ, ತಾಮಸ ಮತ್ತೆ ಸಾತ್ವಿಕ.
ಅದು ಹೇಗೆ ಇನ್ನೂ ನಮ್ಮನ್ನ ಇನ್ನು ಆಳಕ್ಕೆ ಅಂದ್ರೆ ಸ್ವಲ್ಪ ಇನ್ನು ಡೀಪ್ ಆಗಿ ಅರ್ಥವನ್ನ ತಿಳಿಸ್ಕೊಳ್ತಾ ಹೋಗ್ತಾನೆ. ಈ ಶ್ಲೋಕದಲ್ಲಿ ಭಗವಂತನ 3 ನಾಮಗಳನ್ನ ವಿಶೇಷವಾಗಿ ತಗೊಂಡಿದ್ದಾರೆ. ಒಂದು ಬ್ರಹ್ಮಣಃ, ಇನ್ನೊಂದು ತ್ರಿವಿಧಃ, ಇನ್ನೊಂದು ನಿರ್ದೇಶ. ಬ್ರಹ್ಮಣಃ ಅಂತ ಅಂದ್ರೆ ಅವನೇ ಬ್ರಹ್ಮ. ಅವನು ಯಾಕೆ ಬ್ರಹ್ಮ ಅಂತೀವಿ ಅಂದ್ರೆ ಅವನು ನಾರಾಯಣ, ಅವನು ಎಲ್ಲಾ ಕಡೆ ತುಂಬಿದಾನೆ, ಅವನಿಲ್ದೆ ಏನೂ ಇಲ್ಲ ಅಂತ ವೇದಗಳು ಶಾಸ್ತ್ರಗಳು ಹೇಳ್ತಾ ಹೋಗಿದೆ. ಅದು ನಮ್ಗೀಗಾಗ್ಲೇ ಮನದಟ್ಟಾಗೋಗಿದೆ ಅಂದ್ರೆ ತಪ್ಪಾಗೋದೇ ಇಲ್ಲ ಅಲ್ವಾ? ಅಂದ್ರೆ ಹೀಸ್ ಎವ್ರಿವೇರ್. ಅವನ್ ಇಲ್ದೇ ಇರೋ ಜಾಗ ಯಾವ್ದಾದ್ರು ಇದೆಯಾ? ಖಂಡಿತ ಇಲ್ಲ. ಅವನು ಪ್ರತಿಯೊಂದು ಜಾಗದಲ್ಲೂ ಇದ್ದಾನೆ. ಹಾಗಾಗಿ ಅವನು ಬ್ರಹ್ಮಣ. ಯಾಕೆ ಅವನನ್ನ ಎಲ್ಲಾ ಕಡೆ ತುಂಬಿದಾನೆ, ಅವನೇ ನಾರಾಯಣ, ಅವನೇ ಶ್ರೇಷ್ಠ ಅಂತ ಹೇಳ್ತೀವಿ ಅಂತ ಅಂದ್ರೆ ಕೇವಲ ಇದನ್ನ ನಾನ್ ಹೇಳ್ತಾ ಇಲ್ಲ, ವೇದಗಳು ಮತ್ತು ಶಾಸ್ತ್ರಗಳು ಸಹ ಹೇಳ್ತಾ ಇದೆ. ಹಾಗೆ ಈ ವೇದದಲ್ಲಿ ತ್ರಿವಿಧಃ ಅಂತ ಅಂದ್ರೆ 3 ಹೆಸರನ್ನ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ. ಅದು ಯಾವ್ಯಾವ್ದಪ್ಪ ಅಂದ್ರೆ ಓಂ, ಸತ್, ಸ್- ತತ್ ಮತ್ತು ಸತ್. ಓಂ, ತತ್, ಸತ್. ಓಂ ಅಂತ ಅಂದ್ರೆ ಈ ಏನು ಓಂ, ಸತ್ ಮತ್ತೆ ತತ್ತಿದೆ, ಈ ಇದರ ಬಗ್ಗೆ ಓಂ ಅಂದ್ರೆ ಏನು, ತತ್ ಅಂದ್ರೆ ಏನು, ಸತ್ ಅಂದ್ರೆ ಏನು ಅನ್ನುವಂತಹ ವಿವಿಧ ಭಾಗಗಳನ್ನ ಮುಂದಿನ 3 ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಆತ ತ್ರಿವಿಧ ಅಂದ್ರೆ ಓಂ, ತತ್ ಮತ್ತೆ ಸತ್ತಲ್ಲಿ ಆತ ತುಂಬಿದ್ದಾನೆ. ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ನಿರ್ದೇಶ್ಯ ಅಂತ ಅಂದ್ರೆ ಅವನು ನಡೆಸಿದ ಹಾಗೆ ನಡೆಯುವ ಸೂತ್ರದ ಗೊಂಬೆಗಳು ನಾವು. ಇದಂತೂ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ ಅಲ್ವಾ? ಅಂದ್ರೆ ಭಗವಂತ ಹೇಗ್ ನಡೆಸ್ತಾನೋ ಹಾಗೆ ನಾವು ನಡೆಯೋದಿಕ್ಕೆ ಸಾಧ್ಯವೇ ವಿನಃ ನನಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಅಂದುಕೊಂಡ ಹಾಗೆ ಏನಾದ್ರೂ ಆಗ್ತಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ ಅಂದ್ರೆ ಎಲ್ಲೋ ಭಗವಂತನ ಇಚ್ಛೆನೂ ಅದೇ ಇತ್ತು, ಹಾಗಾಗಿ ಅದು ಆಗ್ತಾ ಇದೆ ಅಷ್ಟೇ. ನಾನ್ ಇಷ್ಟಪಟ್ಟೆ ಅಲ್ಲ, ನಾನ್ ಇಷ್ಟಪಟ್ಟಿದ್ದೀನಲ್ಲ ಅದಕ್ಕೆ ಈ ಕೆಲಸ ಎಲ್ಲ ಖಂಡಿತ ಯಾವುದು ಆಗ್ತಾ ಇಲ್ಲ. ಅದನ್ನೇ ಅವನು ಇಷ್ಟಪಟ್ಟ ಅಲ್ವಾ, ಹಾಗಾಗಿ ಈ ಕೆಲಸ ಆಗ್ತಾ ಇದೆ. ನೀವ್ ಯಾರಿಗಾರು ತುಂಬಾ ಭಗವಂತನನ್ನ ಪ್ರೀತಿಸೋರಿಗೆ, ಭಗವಂತನನ್ನ ಆರಾಧನೆ ಮಾಡೋರಿಗೆ ಕೇಳಿ ಇದೆಲ್ಲ ಹೇಗಾಯ್ತು? ನಿಜಕ್ಕೂ ಸಹ ನನಗೇನೂ ಗೊತ್ತಿರ್ಲಿಲ್ಲ. ಭಗವಂತನ ದಯೆ, ಭಗವಂತನ ಕೃಪೆಯಿಂದ ಆಗ್ತಾ ಇದೆ. ಆದ್ರೆ ನಾನು ಭಗವಂತನನ್ನ ಎಷ್ಟು ಪ್ರೀತಿಸ್ತೀನೋ ಅಥವಾ ಅವನು ನನ್ನನ್ನ ಎಷ್ಟು ಪ್ರೀತಿಸ್ತಾನೋ ಖಂಡಿತ ನನಗ್ ಗೊತ್ತಿಲ್ಲ. ಈ ಮಾತನ್ನ ಮಾತ್ರ ನಾನು ಇನ್ನೂ ಸೀಲು ಸೈನು ಎಲ್ಲ ಅಂತಾರಲ್ಲ ಆ ರೀತಿ ನಿಜಕ್ಕೂ ಸಹ ಇವತ್ತು ಭಗವದ್ಗೀತೆಯ ಅರ್ಥಗಳು ಇಷ್ಟು ಸುಲಲಿತವಾಗಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಮಾತ್ರ 100% ಭಗವಂತನೇ. ಯಾಕೆ ಅಂತಂದ್ರೆ ಅವನ ಆಸೆ, ಅವನ ಇಚ್ಛೆ ಹಾಗೂ ಅವನ ಪ್ರೀತಿ. ಇದರಲ್ಲಿ ಇಚ್ಛೆ ಅನ್ನೋದಕ್ಕಿಂತ ಅವನ ಪ್ರೀತಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಕೇವಲ ಅವನ ಪ್ರೀತಿಯಿಂದ ಈ ಭಗವದ್ಗೀತೆಯ ಅರ್ಥಗಳು ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಸುಳ್ಳಾಗೋದಿಲ್ಲ. ಹಾಗಾಗಿ ಅವನು ನಿರ್ದೇಶ ಮಾಡದ ಹಾಗೆ ಅಂದ್ರೆ ಅವನು ಹೇಗೆ ನಡೆಸ್ಕೊಳ್ತಾನೋ ಹಾಗೆ ಮಾತ್ರ ನಾವು ನಡೆಯೋದಕ್ಕೆ ಸಾಧ್ಯ. ಇನ್ನು ಓಂ ಅಂತ ಅಂದ್ರೆ ಈ ಓಂ, ತತ್ ಮತ್ತೆ ಸತ್ ಈ 3 ಹೆಸರುಗಳು ಏನಿದೆ, ಇದು ನಮಿಗೆಲ್ಲ ಯಾಕಿದೆಯಪ್ಪ ಈ ಹೆಸರು ಅಂತ ಅಂದ್ರೆ ನಮ್ಮನ್ನ ಗುರುತಿಸೋದಿಕ್ಕೆ ಅಲ್ವಾ? ಫಾರ್ ಎಕ್ಸಾಂಪಲ್ ಸೌಮ್ಯ ಅಂತ ನನಗೆ ಯಾಕೆ ಹೆಸರಿದೆ ಅಂದ್ರೆ ಬೇರೆಯವ್ರು ಕರೆಯೋದಿಕ್ಕೆ ಈಸಿ ಆಗ್ಲಿ, ಬೇರೆಯವ್ರು ಐಡೆಂಟಿಫೈ ಮಾಡೋದಿಕ್ಕೆ ಈಸಿ ಆಗ್ಲಿ ಅಂತ. ಆದ್ರೆ ಭಗವಂತನ ಈ ಹೆಸರುಗಳು ಏನಿದೆ ಕೇವಲ ಹೆಸರು ಖಂಡಿತ ಅಲ್ಲ, ಕೇವಲ ಗುರುತು ಸಹ ಅಲ್ಲ. ಈಗ ಭಗವಂತ, ವಿಷ್ಣು, ನಾರಾಯಣ ಈ ರೀತಿ ಎಲ್ಲ ಹೇಳ್ತೀವಿ ಅಂದ್ರೆ ಅದು ಕೇವಲ ಅವನ ಗುರುತ, ಅವನು ಯಾರು ಅಂತ ನಮಗ್ ಗೊತ್ತಾಗ್ಬೇಕು ಅಂತನ? ಇಲ್ಲ. ಒಂದೊಂದು ಹೆಸರಿನಲ್ಲೂ ಸಹ ಅವನು ಎಷ್ಟು ಗುಣಪೂರ್ಣನಾಗಿದ್ದಾನೆ ಅಂತ ತಿಳಿಸ್ಕೊಡ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ವಿಷ್ಣು ಸಹಸ್ರನಾಮವನ್ನ ತೆಗೆದುಕೊಂಡಾಗ ಆ 1000 ನಾಮದಲ್ಲಿ ಅವನ ಅಗಾಧವಾದ ಲೀಲೆಗಳು, ಗುರುತುಗಳು ಎಲ್ಲವುದೂ ಸಹ ಇದೆ. ಅದೇ ರೀತಿ ಇಲ್ಲಿ ಓಂ ಅನ್ನೋದು ಕೇವಲ ಅವನ ಹೆಸರಷ್ಟೇ ಅಲ್ಲ, ಯಾರು ಈ ಜಗತ್ತನ್ನ ಹೊತ್ತಿದ್ದಾರೋ ಅವನು ಓಂಕಾರ ವಾಚ್ಯ. ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಅಣುವಿನಲ್ಲಿ ಯಾರು ಒಬ್ಬ ಪ್ರವೇಶ ಮಾಡಿದ್ದಾನೋ ಅವನು ಓಂಕಾರ ವಾಚ್ಯ ಅಲ್ವಾ?
ಓಂ ಅಂತ ಹೇಳ್ತಾ ಇದ್ದೀವಿ ಅಂದ್ರೇನೆ ಸಾಕು, ನಮ್ಮೆಲ್ಲರಿಗೂ ಗೊತ್ತು ಒಂದು ರಹಸ್ಯನೇ ಅಡಗೋಗಿದೆ. ಯಾಕೆ ಅಂತ ಅಂದ್ರೆ, ಓಂ ಅಂತ ಬರ್ಬೇಕು ಅಂದ್ರೆ ಅಕಾರ, ಉಕಾರ, ಮಕಾರ ಮತ್ತು ನಾದ ಅದರಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಆ ಅಕಾರ, ಉಕಾರ, ಮಕಾರ ಮತ್ತು ನಾದದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಮೊದಲನೇದಾಗಿ ವರಾಹಾವತಾರ, ನರಸಿಂಹಾವತಾರ, ಹಾಗೆ ರಾಮಾವತಾರ ಮತ್ತು ಕೃಷ್ಣಾವತಾರ ತುಂಬಿದೆ. ಯಾಕೆ ಈ 4 ಅವತಾರನೇ ತುಂಬಿದ್ಯಪ್ಪ ಅಂತ ನೋಡೋಣ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಜಯ ವಿಜಯರನ್ನ ಈ 3 ಜನ್ಮದಿಂದ ಮುಕ್ತಿಯನ್ನಗೊಳಿಸಿ ಮತ್ತೆ ಅವನ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗೋದಿಕ್ಕೋಸ್ಕರ ಈ 4 ಅವತಾರಗಳನ್ನ ಆತ ತಾಳ್ತಾನೆ ಅಲ್ವಾ? ಜಯ ವಿಜಯರ 6 ಅಂದ್ರೆ ಜಯನ 3 ಅವತಾರ ಮತ್ತು ವಿಜಯನ 3 ಅವತಾರವನ್ನ ಸಂಹಾರ ಮಾಡಿ ಮತ್ತೆ ಜಯ ವಿಜಯರಾಗೆ ಕರ್ಕೋಬೇಕು ಅನ್ನೋ ಒಂದೇ ಒಂದು ಆಸೆ. ಹಾಗೇನೆ ಇಲ್ಲಿ ಓಂಕಾರ ಅನ್ನೋದ್ರಲ್ಲಿ ಸಾಕಷ್ಟು ರಹಸ್ಯ ಅಡಗಿದೆ. ಈಗ ಓಂಕಾರ ಅಂತ ನಾವು ಮಾತಾಡ್ತಾ ಕೂತ್ವಿ ಅಂತ ಅಂದ್ರೆ 1, 2 ಅರ್ಥವಲ್ಲ, ಬಹುಶಃ ಒಂದು ದೊಡ್ಡ ಗ್ರಂಥವನ್ನೇ ಬರಿಬೋದೇನೋ, ಅಷ್ಟು ಅಗಾಧವಾದ ಅರ್ಥ ಅದರಲ್ಲಿ ಅಡಗಿರುತ್ತೆ. ಹಾಗೆ ಯಾರು ಓಂಕಾರವನ್ನ ಉಚ್ಚಾರಣೆ ಮಾಡ್ತಾರೋ ಇಡೀ ವೇದದ ಸಾರ ಅದರಲ್ಲಿ ಇರುತ್ತಂತೆ ಅಲ್ವಾ? ಅದಕ್ಕೆ ಫಸ್ಟ್ ನಾವು ಅಷ್ಟೇ ಅಲ್ವಾ, ಹರಿ ಹಿ ಓಂ, ಹರಿ ನೀನೇ ಎಲ್ಲವುದ್ರಲ್ಲಿ ತುಂಬಿದ್ಯಾ ಅಪ್ಪ, ನನಗೇನೂ ಗೊತ್ತಿಲ್ಲ, ಐ ಡೋಂಟ್ ನೋ ಎನಿಥಿಂಗ್. ನನಗೇನಾದ್ರೂ ಗೊತ್ತಿದ್ಯಾ? ಖಂಡಿತ ನನಗೇನು ಅಂದ್ರೆ ಏನೂ ಗೊತ್ತಿಲ್ಲ. ನಾನು ಇನ್ನು ಪುಟ್ಟ ಮಗು. ಹೇಗೆ ಮಕ್ಳು ಎಷ್ಟೇ ದೊಡ್ಡವರಾದ್ರೂ ಅಪ್ಪ ಅಮ್ಮನಿಗೆ ಪುಟ್ಟ ಮಕ್ಳಿರ್ತಾರೋ ಹಾಗೆ ನಾವು, ನಮಗೆ ಎಷ್ಟೇ ವಯಸ್ಸಾಗ್ಲಿ, ನಾವು ಭಗವಂತನಿಗೆ ಮಕ್ಕಳೇ ಅಲ್ವಾ? ನಮ್ಮ ಹುಟ್ಟಿನ ಮೊದಲ ದಿನದಿಂದ ಹಿಡಿದು, ಮೊದಲ ದಿನನೂ ಅಲ್ಲ, ನಾವು ತಾಯಿಯ ಗರ್ಭದಲ್ಲಿ ಇರ್ತೀವಲ್ಲ, ಅವಾಗಿಂದ ಹಿಡಿದು ನಮ್ಮ ಕೊನೇ ಉಸಿರಿರೋವರೆಗೂ ಯಾರಾದ್ರೂ ಒಬ್ರು ನನ್ನ ಕೈ ಹಿಡಿದು ನಡೆಸ್ತಾ ಇದಾರಪ್ಪ ಅಂದ್ರೆ ಅದು ಭಗವಂತ ಮಾತ್ರ. ವಾಟ್ ಈಸ್ ಅವರ್ ಏಜ್? ಮರ್ತು ಬಿಡಿ. ಪ್ರತಿಯೊಂದು ವಯಸ್ಸಿನಲ್ಲಿ, ಒಂದು ದಿನದ ಮಗುವಿಂದ ಹಿಡಿದು 100 ವರ್ಷದ ಮುದುಕಿಯವರೆಗೂ ಕೈ ಹಿಡಿದು ನಡೆಸೋದಿಕ್ಕೆ ಯಾರಾದ್ರೂ ಬೇಕೇ ಬೇಕಲ್ವಾ? ಆ ಧೈರ್ಯ ಬೇಕಲ್ವಾ? ಆ ಚೇತನ ಬೇಕಲ್ವಾ? ಯಾರದು? ದಟ್ ಈಸ್ ಭಗವಂತ. ಅವನಿವತ್ ನನ್ನೊಳಗಿದ್ರೇನೆ ಅಥವಾ ನಮ್ಮೊಳಗಿದ್ರೇನೆ ನಾವು, ಅವನ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಯಾರಾದ್ರೂ ನಮಗ್ ಬೆಲೆ ಕೊಡ್ತಾರ? ಯಾರು ಬೆಲೆ ಕೊಡಲ್ಲ ಅಲ್ವಾ? ಹಾಗಾಗಿ ನಾವು ಅವನಿಗೆ ಸದಾ ಮಕ್ಕಳಾಗೆ ಇರ್ತೀವಿ ರೀ. ಎಲ್ಲರೂ ಮಕ್ಕಳೇ. ವಾಟ್ ಈಸ್ ಅವರ್ ಏಜ್? ದಟ್ ಈಸ್ ಡಿಫ್ರೆಂಟ್. ನಾನಿನ್ನೂ ನನ್ನ ಎಲ್ಲ ಆ ತೊದಲ ನುಡಿಯಲ್ಲಿ, ಯಾಕೆ ಇಲ್ಲಿ ತೊದಲ ನುಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮಗ್ ಗೊತ್ತಿಲ್ಲ ಭಗವಂತನ ಹತ್ರ ನಿಂತ್ಕೊಂಡಾಗ ನಾನು ಏನ್ ಮಾತಾಡ್ಬೇಕು, ನಾನು ಹೇಗಿರ್ಬೇಕು, ನಾನು ಹೇಗ್ ನಡ್ಕೋಬೇಕು, ಯಾರಿಗಾರು ಗೊತ್ತಿದ್ಯಾ? ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಸಹ ಇವತ್ತು ನಾವ್ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ನಿಂತ್ಕೊಳ್ತೀವಿ ಅಂದ್ರೆ ನಾವು ಕಂಪ್ಲೀಟ್ ಮಕ್ಕಳಾಗ್ಬಿಡ್ತೀವಲ್ವಾ? ಏ ನಾನ್ ದೊಡ್ಡ ಇದಪ್ಪ ಅಂತ ಯಾರು ಭಗವಂತನ ಮುಂದೆ ಹೋಗಿ ನಿಂತ್ಕೊಳ್ತಾರ? ಯಾರು ಇಲ್ಲ. ಭಗವಂತನ ಮುಂದೆ ಹೋದಾಗ ನಮಗೂ ಆ 3 ವರ್ಷದ ಮಗುಗೂ ಏನು ವ್ಯತ್ಯಾಸ ಇರಲ್ಲ. ಹೋಗ್ ನಿಂತ್ರೇನೆ ಭಗವಂತ ನಮ್ಮನ್ನ ಒಪ್ಕೊಳ್ಳೋದು. ಹಾಗಾಗಿ ನಮ್ಮ ಎಲ್ಲ ಜವಾಬ್ದಾರಿಯನ್ನ, ಬಹುಶಃ ನಮ್ಮ ಪಾತ್ರದಲ್ಲಿ ನಾವು ಬೇರೆಯವರ ಜವಾಬ್ದಾರಿಯನ್ನ ತಗೊಂಡಿರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ತಗೊಂಡಿದಾರಪ್ಪ ಅಂದ್ರೆ ದಟ್ ಈಸ್ ಭಗವಂತ ಅಲ್ವಾ? ಪದೇ ಪದೇ ಹೇಳುವಂತಹ ಶ್ಲೋಕ, ಅನನ್ಯಾಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಯೋಗಕ್ಷೇಮ, ನನಗೇನ್ ಬೇಕು, ಏನ್ ಬೇಡ, ನನಗೆ ಯಾವ ಜ್ಞಾನ ಬೇಕು, ಅಥವಾ ನನ್ನ ಅಜ್ಞಾನವನ್ನ ತೊಲಗಿಸೋದು ಹೇಗೆ, ಎವ್ರಿಥಿಂಗ್ ಯಾರಿಗಾರು ಗೊತ್ತಿದೆ? ಅದು ಭಗವಂತನಿಗೆ. ಅಥವಾ ಯಾರ್ದೋ ಮೂಲಕ ನನಗೆ ಮಾರ್ಗದರ್ಶನವನ್ನ ಕೊಡಬಹುದು, ಆದ್ರೆ ಅವನು ಎಲ್ಲವುದು ಸಹ ಅಡಗಿದೆ. ಹಾಗಾಗಿ ಅವನು ಓಂಕಾರ ವಾಚ್ಯ. ಇಡೀ ಪ್ರಪಂಚನೇ ಅವನು. ಪ್ರಪಂಚನೇ ಅವನು. ಯಾಕೆ? ಪ್ರತಿಯೊಂದು ಅಣುವಿನಲ್ಲೂ ಸಹ ಅವನಿದ್ದಾನೆ.
ಇನ್ನು ತತ್ ಅಂತ ತೆಗೆದುಕೊಂಡ್ರೆ ಅದು, ಅದು ಅಥವಾ ಅವನು. ಇಲ್ಲಿ ಅದು ಅನ್ನೋದು ದೇವ್ರ ಹೆಸರಾ? ತತ್ ಅನ್ನೋದು ದೇವ್ರ ಹೆಸರಾ ಅಂದ್ರೆ ಹೌದು ರೀ. ಯಾಕೆ ಅಂತ ಅಂದ್ರೆ ಈಗ ಉದಾಹರಣೆ, ನಾವು ದೇವ್ರನ್ನ ನಂಬ್ತೀವೋ, ದೇವ್ರನ್ನ ಎಷ್ಟು ಆಳವಾಗಿ ತಿಳ್ಕೊಂಡಿದೀವೋ ನನಗ್ ಗೊತ್ತಿಲ್ಲ. ಜನರಲ್ ಆಗಿ ನಾವು ಮಾತಾಡ್ಬೇಕಾದ್ರೆ ವಾದ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ನಮ್ಮನ್ನ ಬೇರೆಯವರು ಆಡ್ಕೊಳ್ತಾ ಇರ್ತಾರೆ, ಬೈತಾ ಇರ್ತಾರೆ. ಕೊನೆಗೆ ನಾವೇನಂತೀವಿ? ಹೋಗ್ಲಿ ಬಿಡು, ಯಾರಿಗ್ ಗೊತ್ತೋ ಗೊತ್ತಿಲ್ವೋ ಅವನಿಗ್ ಗೊತ್ತು ಬಿಡು. ಅವನಿಗ್ ಗೊತ್ತು ಬಿಡು ಅಂದ ತಕ್ಷಣ ಆ ಎದುರಿನ ವ್ಯಕ್ತಿ ಕೇಳಲ್ಲ, ಅವನು ಅಂದ್ರೆ ಯಾರು ಅಂತ. ಕೇಳ್ತಾರ ಯಾರಾದ್ರೂ? ಕೇಳಲ್ಲ. ಯಾಕೆ? ಎವ್ರಿವನ್, ಪ್ರತಿಯೊಬ್ಬರಿಗೂ ಗೊತ್ತು ಅವನು ಅಂದ್ರೆ ಭಗವಂತ ಅಲ್ವಾ? ಅವನ್ ನೋಡ್ಕೊಂತಾನೆ ಬಿಡು, ಅವನು ಮಾಡ್ತಾನೆ ಬಿಡು ಅಲ್ವಾ? ನಮ್ಮ ಮಾತಿನಲ್ಲಿ ಬರುವಂತಹ ಸುಲಲಿತವಾದ ಪದ. ದೇವ್ರು ಅಂದ್ರೆ ಮರ್ಯಾದೆ ಕೊಡ್ಬೇಕು, ಬಹುವಚನದಲ್ಲಿ ಮಾತಾಡ್ಬೇಕು, ಅವನಿಗೆ ಶರಣಾಗ್ಬೇಕು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವನು ನಮ್ಮಲ್ಲಿ ಹಾಸು ಹೊಕ್ಕಾಗಿ ಹೋಗ್ಬಿಟ್ಟಿರ್ತಾನೆ. ಹಾಗಾಗಿ ನಾವ್ ಹೇಳೋದೇನು, ಅವನಿಗೆ ಗೊತ್ತು, ಅವನ್ ನೋಡ್ಕೊಳ್ತಾನೆ. ಕೊನೆಗೆ ನಾವು ಹೇಳದೆ, ಅವನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನನಗ್ ಗೊತ್ತಿಲ್ಲ ಅಲ್ವಾ? ಅಂದ್ರೆ ಪರೋಕ್ಷವಾಗಿ ಎಲ್ಲವನ್ನ ಕಂಡವನು ಅವನು. ಹೌದು, ನನ್ನ ಜೊತೆ ಅವನು ನಿಂತು ನನಗೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಕೊಡ್ತಾನೋ ಕೊಡಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಅವನಿಗೆ ಪರೋಕ್ಷವಾಗಿ ಎಲ್ಲವೂ ಗೊತ್ತು. ಭಗವಂತನಿಗೆ ಗೊತ್ತಿಲ್ವಾ? ಇವತ್ ಬೆಳಗ್ಗೆ ಎದ್ದು ನಾವೇನ್ ಮಾಡಿದ್ವಿ, ಏನ್ ಮಾಡ್ಲಿಲ್ವಾ, ಎಲ್ಲ ಗೊತ್ತು ಅವನಿಗೆ. ಇವತ್ತಿಂದ ಯಾಕೆ, ನಮ್ಮ ಜನ್ಮ ಜನ್ಮಗಳದ್ದು ಅವನಿಗೆ ಗೊತ್ತು. ಈಗ ಕೆಲವ್ರು ಹೇಳೋದುಂಟು, ಭಗವಂತ ಎಲ್ರಿ ಇದ್ದಾನೆ, ಅವನು ಅಂದ್ರೆ ಯಾರ್ರೀ, ಹಾಗೆ ಹೀಗೆ ಅಂತ. ಅಂದ್ರೆ ಅದಕ್ಕೆ ತುಂಬಾ ಸುಂದರವಾಗಿ ಹೇಳಬೇಕು ಅಂತ ಅಂದ್ರೆ, ಒಂದು ನೀರಿನಲ್ಲಿ ಉಪ್ಪನ್ನು ಅಥವಾ ಸಕ್ಕರೆಯನ್ನು ನಾವು ಮಿಶ್ರಣ ಮಾಡಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳೋಣ. ಒಂದು ಗ್ಲಾಸ್ ಅಲ್ಲಿ ಉಪ್ಪು, ಒಂದು ಗ್ಲಾಸ್ ಅಲ್ಲಿ ಸಕ್ಕರೆ, ಎರಡನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು ಅವ್ರ ಮುಂದೆ ಇಡೋಣ. ಮುಂದೆ ಇಟ್ಟಾಗ ಅದು ಹೇಗ್ ಕಾಣುತ್ತೆ? ಬಿಳಿ ನೀರಿನ ಹಾಗೆ ಕಾಣುತ್ತೆ. ನೀರಿಗೂ, ಉಪ್ಪು ನೀರಿಗೂ ಅಥವಾ ಸಕ್ಕರೆ ನೀರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಆದ್ರೆ ಕುಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇದು ಉಪ್ಪು ನೀರು, ಇದು ಸಕ್ಕರೆ ನೀರು ಅಂತ ಅಲ್ವಾ? ಅದೇ ರೀತಿ ಭಗವಂತ ಇದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಕೇವಲ ಅನುಭವದಿಂದ. ನಾನ್ ಕೂತ್ಕೊಂಡು ಗಂಟೆಗಟ್ಲೆ ಮಾತಾಡ್ಬೋದು, ನೀವ್ ಕೂತ್ಕೊಂಡು ಗಂಟೆಗಟ್ಲೆ ಕೇಳ್ಬೋದು. ಹೇಳುದು ಕೇಳಿದ್ರು ಅರ್ಥ ಆಗದೆ ಇರೋದು ಭಗವಂತ. ಹೌದಾ? ಹೇಳಿದ್ರೆ ಅರ್ಥ ಆಗಲ್ವಾ? ಕೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲ ರೀ, ಖಂಡಿತ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ? ಅದು ನಮ್ಮ ಸ್ವಂತ ಅನುಭವಕ್ಕೆ ಬರ್ಬೇಕು. ಹೇಳ್ತೀವಲ್ಲ, ಇದು ಉಪ್ಪು ನೀರೇ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕುಡ್ದು ಹೇಳ್ತಾ ಇದ್ದೀನಿ. ಹಾಗೆ ಇದು ಉಪ್ಪು ನೀರು ಅಂತ ನಿನಗ್ ಗೊತ್ತಾಗ್ಬೇಕಾ? ನೀನ್ ಕುಡಿಬೇಕು. ಇದು ಸಕ್ಕರೆ ನೀರು, ಇದು ತುಂಬಾ ಸಿಹಿ ಇದೆ ಅಂತ ನಾನ್ ಹೇಳ್ತಾ ಇದ್ದೀನಿ. ಇದು ಗೊತ್ತಾಗ್ಬೇಕಾ? ನೀನ್ ಕುಡಿಬೇಕು. ನೀನು ಕುಡಿದು ಅದರ ರುಚಿ ನೋಡಿದಾಗ ಮಾತ್ರ ಹೇಗೆ ಅಂತ ಗೊತ್ತಾಗುತ್ತೋ, ಹಾಗೆ ಭಗವಂತ ಅನ್ನೋದು ನಮ್ಮ ಅನುಭವಕ್ಕೆ ಬರ್ಬೇಕು, ಅದು ಸ್ವಂತವಾಗಿ. ಇಲ್ಲ, ನಾನ್ ಯಾವುದೋ ಒಂದು ಕಷ್ಟದಲ್ಲಿದ್ದೆ, ಭಗವಂತ ನನ್ನನ್ನ ಕೈ ಹಿಡ್ದ, ಅಥವಾ ನಾನು ಏನೋ ಒಂದು ಕೇಳ್ಕೊಳ್ತಾ ಇದ್ದೆ, ನನಗಿದು ಬೇಕು ಅಂತ ಯಾವುದೋ ರೂಪದಲ್ಲಿ ಭಗವಂತ ನನಗ್ ಕೊಟ್ಟ ಅಲ್ವಾ? ಅಂದ್ರೆ ಅದಕ್ಕೆ ನಾನು ಹೇಳಿದ್ದು, ಪರೋಕ್ಷವಾಗಿ ನಮ್ಮ ಜೊತೆ ಇರ್ತಾನೆ. ಆದ್ರೆ ಅವನನ್ನ ಕಂಡು ಹಿಡಿಬೇಕು ಅಂತ ಅಂದ್ರೆ ಅದು ನಮ್ಮ ಅನುಭವದಿಂದ ಮಾತ್ರ. ಹಾಗಾಗಿ ಭಗವಂತ ಅನ್ನೋದು ಒಂದು ಅನುಭವ ಕಣ್ರಿ. ಅದನ್ನ ಅದು ಅಂತ ನಾವ್ ಅಂತಿದೀವಿ ಅಷ್ಟೇ. ಅವನಿಗೆ ಗೊತ್ತಿಲ್ದಿರೋ ವಿಷಯ ಖಂಡಿತ ಯಾವುದೂ ಇಲ್ಲ. ಅದಕ್ಕೆ ಅಲ್ವಾ ಕನಕದಾಸರು, ನೀನು ಯಾರು ಕಾಣದೆ ಹಣ್ಣು ತಿನ್ಕೊಂಡ್ ಬಾ ಅಂತ ಏಕಾದಶಿಯ ದಿನ ಬಾಳೆಹಣ್ಣನ್ನ ಕೊಟ್ರೆ ಅವ್ರು ತಿನ್ಕೊಂಡ್ ಬರೋದಿಲ್ಲ. ಇಲ್ಲ, ಪ್ರತಿಯೊಂದ್ರಲ್ಲಿ ಭಗವಂತ ಇದಾನಲ್ಲ, ನಾನು ಹೆಂಗೆ ತಿನ್ಲಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ದಾಸರ ಜೀವನ ಚರಿತ್ರೆಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಹೌದು, ಭಗವಂತ ಎಲ್ಲಾ ಕಡೆ ಇದಾನಪ್ಪ, ಅವನು ಸಾಕ್ಷಿ, ಪ್ರತಿಯೊಂದಕ್ಕೆ ಸಾಕ್ಷಿ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ತತ್ ಅಂದ್ರೆ ಈ ಪ್ರತಿಯೊಂದರಲ್ಲಿ ತುಂಬಿಕೊಂಡವನು. ಅವನು ಇಲ್ಲದೆ ಇರೋ ಜಾಗನೇ ಇಲ್ಲ, ಅವನು ಇಲ್ಲದೆ ಇರೋ ಸ್ಥಳವೇ ಇಲ್ಲ, ವಸ್ತುವೇ ಇಲ್ಲ. ಇನ್ನು ಸತ್ ಅಂತ ಅಂದ್ರೆ ಆತ ನಿರ್ದೋಷ. ಅವನು ಅವನಿಗೇನು ದೋಷನೇ ಇಲ್ಲ ಕಣ್ರಿ. ಯಾಕೆ ಅವನು ನಿರ್ದೋಷ ಅಂತ ಅಂದ್ರೆ ಅವನು ಏನೆಲ್ಲ ಮಾಡ್ತಾನೆ ಅದು ಕೇವಲ ನಮ್ಮ ಒಳಿತಿಗಾಗಿ ಮಾತ್ರ ಇರುತ್ತೆ. ಹಾಗಾಗಿ ಓಂ
ಸತ್ ಮತ್ತೆ ತತ್ ಅನ್ನೋದೇನಿದೆ, ಇದು ಪರಿಪೂರ್ಣವಾದ ಭಗವಂತನ ಹೆಸರುಗಳು ಅಂತ ಹೇಳ್ತಿದೆ. ಹಾಗಾಗಿ ಸ್ಮೃತಃ ಅಂದ್ರೆ ಹೇಳಲ್ಪಟ್ಟಿದೆ. ಅಂದ್ರೆ ಹಿ ಹಿಂದೆ ಭಗವಂತನಿಂದಲೇ ಅಂದ್ರೆ ಭಗವಂತ ಏನಿದಾನೆ ಅವನು ಬ್ರಾಹ್ಮಣ, ಮತ್ತೆ ವೇದ, ಮತ್ತೆ ಯಜ್ಞ ಇದ್ರಿಂದ ಸಹ ಅವನೇನಾಗಿದ್ದಾನೆ ವಿಹಿತ ಅಂದ್ರೆ ಸೃಷ್ಟಿ ಮಾಡಿದ್ದಾನೆ. ಒಬ್ಬ ಬ್ರಾಹ್ಮಣನನ್ನ, ಒಂದು ವೇದವನ್ನ, ಒಂದು ಯಜ್ಞವನ್ನ ಆತ ಸೃಷ್ಟಿ ಮಾಡಿದ್ದಾನೆ. ಯಾಕೆ ಸೃಷ್ಟಿ ಮಾಡಿದನಪ್ಪ ಅಂತ ಅಂದ್ರೆ, ತತ್ ಅಂತ ಅನ್ನೋದಕ್ಕೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಉದಾಹರಣೆ ಬರ್ತಾ ಹೋಗುತ್ತೆ. ಬ್ರಾಹ್ಮಣ ಅಂತ ಅಂದ್ರೆ ಜ್ಞಾನ ಅಂತ ತಗೋಬೇಕಾಗತ್ತೆ. ಅವನಿಂದ ಆರಾಧನೆ ಮಾಡೋದಿಕ್ಕೆ. ಅದಕ್ಕೆ ನಾನಿಲ್ಲಿ ಜಾತಿಯನ್ನ ಅಥವಾ ವರ್ಣವನ್ನ ಹೇಳ್ತಾ ಇಲ್ಲ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಜ್ಞಾನ. ನಮಗೆ ಭಗವಂತ ಇದ್ದಾನೆ ಅಂತ ಯಾವಾಗ ಜ್ಞಾನ ಬರುತ್ತೆ, ಆಗ ನಾವು ಅವನನ್ನ ಆರಾಧನೆ ಮಾಡ್ತಾ ಹೋಗ್ತೀವಿ. ಭಯದಿಂದ ಅಲ್ಲ, ಪ್ರೀತಿಯಿಂದ. ಹಾಗಾಗಿ ಬ್ರಾಹ್ಮಣನನ್ನ ಸೃಷ್ಟಿ ಮಾಡ್ತಾನೆ. ಯಜ್ಞ ಯಾಕೆ ಅಂತ ಅಂದ್ರೆ ಅವನನ್ನ ತೃಪ್ತಿ ಮಾಡೋದಿಕ್ಕೆ. ವೇದ ಯಾಕೆ ಅಂತ ಅಂದ್ರೆ ಅವನನ್ನ ಹೊಗಳೋದಿಕ್ಕೆ. ಆ ದೇವ್ರು ಏನಿದಾನೆ ಅವನು ಸತ್ ಅಂತ ಅಂದ್ರೆ, ಇಲ್ಲಿ ಸತ್ ಅಂತ ಅಂದ್ರೆ ಸತ್ಕರ್ಮಗಳನ್ನ ಮಾಡೋದಿಕ್ಕೆ. ನಮ್ಮ ಕೈಯಿಂದ ಸತ್ಕರ್ಮಗಳನ್ನ ಮಾಡಿಸುವಂತಹ ಭಗವಂತ. ಹಾಗಾಗಿ ಅವನು ಸತ್. ಹಾಗಾಗಿ ಈ ಓಂಕಾರ ಸತ್ ಮತ್ತೆ ತತ್ ಅನ್ನೋದಿಕ್ಕೆ ಅಷ್ಟೊಂದು ಆಳವಾದ ಅರ್ಥಗಳು ಬರ್ತಾ ಹೋಗುತ್ತೆ. ಹಾಗಿದ್ರೆ ಮತ್ತೆ ಇನ್ನಷ್ಟು ಈ ಸತ್ ತತ್ ಮತ್ತೆ ಓಂಕಾರದ ಬಗ್ಗೆ ಮತ್ತೆ ವಿವರಣೆಯನ್ನ ಇಲ್ಲಿ ಕೊಡ್ತಾ ಹೋಗ್ತಾನೆ ಭಗವಂತ. ತಸ್ಮಾತ್ ಆದ್ದರಿಂದ, ಓಂ ಓಂಕಾರದಿಂದ ಆರಂಭಿಸಿ, ಇತಿ ಹೀಗೆ, ಉಧಾವ್ಯಂ ಸೂಚಿಸುತ್ತಾ, ಯಜ್ಞ ಯಾಗ, ದಾನ ದಾನ, ತಪಃ ತಪಸ್ಸು, ಕ್ರಿಯಾ ಆಚರಣೆಗಳು, ಪ್ರವರ್ತತೆ ಆರಂಭವಾಗುತ್ತದೆ, ವಿಧಾನಯುಕ್ತ ಅಂದ್ರೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತೆ, ಸತತಂ ಯಾವಾಗಲೂ, ಬ್ರಹ್ಮವಾದಿನಾಂ ಅಂದ್ರೆ ಆಧ್ಯಾತ್ಮಿಕ ವಾದಿಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಮೊದಲನೇ ಶ್ಲೋಕದಲ್ಲಿ ಓಂ ಸತ್ ಮತ್ತೆ ತತ್ ಬಗ್ಗೆ ವಿವರಣೆಯನ್ನ ಕೊಟ್ರೆ, ಈಗ ಓಂಕಾರದ ಬಗ್ಗೆ ಭಗವಂತ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ತಸ್ಮಾತ್ ಈ ಕಾರಣದಿಂದಾಗಿಯೇ, ಅಂದ್ರೆ ದೇವರ ಹೆಸರಿರುವುದು ನಾನು ಆಗ್ಲೇ ಹೇಳದ್ನಲ್ಲ ಕೇವಲ ಗುರುತಿಗಾಗಿ ಅಲ್ಲ, ಅವನ ಗುಣಗಳನ್ನ ಹೇಳ್ತಾ ಹೋಗುತ್ತೆ. ಅವನು ಏನೆಲ್ಲ ನಮಗೆ ಮಾಡಿದ್ದಾನೆ ಅಂದ್ರೆ, ನಮಗೆ ಭಗವಂತ ಅಂದ್ರೆ ಹೇಗೆ ಗೊತ್ತಾ, ಎವ್ರಿಥಿಂಗ್. ಒಂದೇ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ, ಯಾಕೆ ಅಂತ ಅಂದ್ರೆ ಭಗವಂತ ಹೇಗೆ ಏನು ಅಂತ ಅನ್ನೋದಿಕ್ಕೆ ಹೇಳೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೇಗೆ ಸಾಧ್ಯ ಆಗತ್ತೆ? ಅವನು ನಮ್ಮ ಮೇಲೆ ಮಾಡುವಂತಹ ಉಪಕಾರಗಳಿದೆಯಲ್ಲ, ಅಬ್ಬಾ ಭಗವಂತ, ಅವನಿಗೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನೋಡಿ. ಅವನು ಮಾಡಿರೋ ಉಪಕಾರ ಅಂತ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಭಗವಂತ. ಯಾರು ಒಬ್ರು ಒಂದು ಎರಡು ಉಪಕಾರ ಮಾಡಿದ್ದಲ್ಲ ರೀ, ಪ್ರತಿ ಹೆಜ್ಜೆಗೆ ಆತ ನಮಗೋಸ್ಕರ ಏನ್ ಮಾಡ್ತಾ ಹೋಗ್ತಾನೆ, ಎಲ್ಲವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಹೆಸರು ಮಾತ್ರ ಒಂದು ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮವಾದಿನಾಂ ಅಂದ್ರೆ ಸದಾ ಭಗವಂತನಲ್ಲಿ ಲೀನವಾಗಿರೋರು. ಬ್ರಹ್ಮವಾದಿನಾಂ ಅಂದ್ರೆ ಆಧ್ಯಾತ್ಮಿಕವಾಗಿ ಸದಾ ಭಗವಂತ ಇದ್ದಾನೆ ಅಂದ್ರೆ, ಭಗವಂತ ಇದ್ದಾನೆ ಅಂತ ಬರೀ ವಾದ ಮಾಡೋರಲ್ಲ, ಹೇಳೋರಲ್ಲ, ಅದನ್ನ ಅನುಭವಕ್ಕೆ ತೆಗೆದುಕೊಂಡಿರೋರು. ಯಾವಾಗ ಒಬ್ಬ ಮನುಷ್ಯ ಒಂದು ಅನುಭವದಿಂದ ಹೇಳ್ತಾನೆ, ಆ ಮಾತು ನಿಜಕ್ಕೂ ಸರಿ ಇರುತ್ತೆ. ಈಗ ಉದಾಹರಣೆ, ಈಗ ನಾವು ಯಾವ್ದೋ ಒಂದೆಷ್ಟು ಬುಕ್ ಓದ್ತೀವಿ ಅಂತ ಅನ್ಕೊಳ್ಳೋಣ. ಆ ಹಿಮಾಲಯದಲ್ಲಿ ಹೀಗೆಲ್ಲ ಇದೆ, ಅಥವಾ ಪುರಿ ಜಗನ್ನಾಥದಲ್ಲಿ ಹೀಗೆಲ್ಲ ಇದೆ ಅಂತ ಏನು ಓದ್ತೀನಿ ಅಂತ ಅನ್ಕೊಳ್ಳೋಣ. ನಾನು ಹೋಗ್ಬೇಕು ಅಂತ ಅನ್ಕೊಂಡಾಗ ನಾನೇನ್ ಮಾಡ್ತೀನಿ, ಒಂದಷ್ಟು ಯೂಟ್ಯೂಬ್ ನ ಸರ್ಚ್ ಮಾಡ್ತೀನಿ, ಒಂದಷ್ಟು ಅದ್ರ ಬಗ್ಗೆ ಹಿನ್ನೆಲೆಯನ್ನ ತಿಳ್ಕೊಂತೀನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ತೀನಿ ಗೊತ್ತಾ, ಯಾರು ಹೋಗಿರ್ತಾರಲ್ಲ ಅವ್ರಿಗೆ ಫಸ್ಟ್ ಫೋನ್ ಮಾಡ್ತೀನಿ. ನೀವ್ ಹೋಗಿದ್ರಲ್ಲ ಹೇಗಿತ್ತು? ಯಾಕೆ ಕೇಳ್ತೀನಿ ನೀವ್ ಹೋಗಿದ್ರಲ್ಲ ಹೇಗಿತ್ತು ಅಂತ? ಬಿಕಾಸ್ ಅದು ಅವರ ಅನುಭವಕ್ಕೆ ಬಂದಿದೆ. ಎಸ್, ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ, ಹೀಗೀಗ್ ಹೋಗಿದ್ದೆ, ಹೀಗಿತ್ತು. ಅಥವಾ ಆ ಊರಲ್ಲಿ ಯಾರು ಇರ್ತಾರೋ ಅವ್ರಿಗೆ ನಾವು ಫೋನ್ ಮಾಡ್ತೀವಿ ಹೇಗಿದೆ ಅಂತ, ಅಲ್ವಾ? ಹಾಗೇನೆ ಇಲ್ಲಿ ಬ್ರಹ್ಮವಾದಿನಾಮ್ ಅಂತ ಅಂದ್ರೆ ಸದಾ ದೇವರಲ್ಲಿ ಲೀನವಾಗಿರೋರು.
ಯಾಕೆ ಭಗವಂತನಲ್ಲಿ ಲೀನವಾಗಿರ್ತಾರಪ್ಪ ಅಂದ್ರೆ, ಅವರ ಅನುಭವದಲ್ಲಿ ಭಗವಂತ ಅಷ್ಟೊಂದು ಹಿ ಈಸ್ ಸೋ ಸ್ಪೆಷಲ್ ಇನ್ ದೇರ್ ಲೈಫ್ ಅಲ್ವಾ? ಯಾಕೆಂದ್ರೆ ಅವರ ಅನುಭವದಿಂದ. ಹಾಗಾಗಿ ಅವನು ಎಷ್ಟು ಒಳ್ಳೆಯವನು ಅಂತ ಹೇಳೋದಿಕ್ಕೆ ಈ ಓಂಕಾರ ಇದೆ ಅಂತಾನೆ ಹೇಳ್ತಾ ಹೋಗ್ತಾರೆ. ಹಾಗಾಗಿಯೇ ಒಂದು ಯಜ್ಞವನ್ನ, ದಾನವನ್ನ, ತಪಸ್ಸನ್ನ, ಈ ಯಜ್ಞ, ದಾನ, ತಪಸ್ಸು ಅಂತ 3 ಬಂದಾಗ, ಈ ಯಜ್ಞ ಅಂದ್ರೂ ಕಾಯ, ವಾಚ, ಮನಸ. ಈ ದಾನ ಅಂದ್ರು ಕಾಯ, ವಾಚ, ಮನಸ. ತಪಸ್ಸು ಅಂದ್ರು ಕಾಯ, ವಾಚ, ಮನಸ. ಈ 3ರಲ್ಲಿ ಮತ್ತೆ 3 ವಿಧ. ಆ 3 ವಿಧದಲ್ಲಿ ಅವರು ಸದಾ ಏನ್ ಮಾಡ್ತಾ ಇರ್ತಾರೆ, ಓಂಕಾರವನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ದಾನವನ್ನ ಮಾಡ್ಬೇಕಾದ್ರೂನು ಓಂಕಾರವನ್ನ ಹೇಳಿ ಭಗವಂತನನ್ನ ಜ್ಞಾಪಿಸ್ಕೊಂಡು ದಾನ ಮಾಡೋದು. ಅಥವಾ ಕಾಯ, ಅವ್ರ ಕೆಲಸ ಮಾಡೋದ್ರಲ್ಲೆಲ್ಲ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಈ ರೀತಿ ಪ್ರತಿಯೊಂದರಲ್ಲೂ ಸಹ ಅವರು ಓಂಕಾರವನ್ನ ಹಾಕಿರ್ತಾರೆ. ಹಾಗಾಗಿ ವಿಧಿ ಪೂರಕವಾಗಿ ಅವರು ಮಾಡ್ತಾರೆ. ಯಾರು ಯಾರು ಭಗವಂತನಲ್ಲಿ ಲೀನವಾಗಿರ್ತಾರೆ ಅವರು. ಹಾಗಾಗಿ ಇಲ್ಲಿ ಅವರು ಇನ್ನು ಏನು ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಇಲ್ಲಿ ಪ್ರವರ್ತತೆ ವಿಧಾನೋಕ್ತಂ ಅಂತ ಅಂದ್ರೆ, ಅವ್ರು ಮಾಡೋದೆಲ್ಲವೂ ಸಹ ವಿಧಿಪೂರ್ವಕವಾಗಿ ಇರುತ್ತೆ. ಶಾಸ್ತ್ರಗಳು ಏನ್ ಹೇಳುತ್ತೆ ಅದನ್ನ ಮಾಡ್ತಾ ಇರ್ತಾರೆ. ಅಪ್ಪಿತಪ್ಪಿ ಅವರಿಂದಲೂ ಸಹ ಏನೋ ಒಂದು ತಪ್ಪಾಯ್ತು ಅಂತ ಅನ್ಕೊಳ್ಳೋಣ. ಆಗ ಅವರು ಯಾವಾಗ ಈ ಓಂಕಾರವನ್ನ ಉಚ್ಚಾರಣೆ ಮಾಡ್ತಾರೆ, ಆಗ ಅಲ್ಲಿ ಏನೇ ತಪ್ಪಾಗಿದ್ರು, ತಪ್ಪಿದ್ರೆ ಏನಾದ್ರೂ ಏನೋ ಒಂದು ಮಿಸ್ ಆಗಿದ್ರು ಸಹ ಏನಾಗೋಗುತ್ತೆ, ಈ ಫಿಲ್ ಅಪ್ ದ ಬ್ಲಾಂಕ್ಸ್ ಅನ್ನೋ ಹಾಗೆ ಅದೆಲ್ಲವುದೂ ಸಹ ತುಂಬಿಟ್ಟಿರತ್ತೆ. ಅಂದ್ರೆ ಸಪೋಸ್ ಗೊತ್ತಿಲ್ಲದೆ, ಏಕೆಂದ್ರೆ ನಾವು ವಿಧಿಪೂರ್ವಕವಾಗಿ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೂ ಸಹ ಎಲ್ಲೋ ನಮ್ಮಿಂದ ಏನೋ ಒಂದು ತಪ್ಪಾಗಬಹುದು ಅಲ್ವಾ? ಆ ತಪ್ಪು ಸಹ ಆಗೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತ, ಯಾವಾಗ ನಾವು ಭಗವಂತನಿಗೆ ಸಂಪೂರ್ಣ ಶರಣ ಆಗ್ತೀವಿ, ಅಂತಹ ಸಾತ್ವಿಕರು ತಿಳಿಯದೆ ಏನಾದ್ರೂ ತಪ್ಪು ಮಾಡಿದ್ರು ಸಹ ಭಗವಂತ ಏನ್ ಮಾಡ್ಬಿಡ್ತಾನೆ, ಕ್ಷಮಿಸ್ಬಿಡ್ತಾನೆ. ಆದ್ರೆ ಅದು ಸಾತ್ವಿಕವಾಗಿ ಇರಬೇಕು ಅಷ್ಟೆ. ಹಾಗಾಗಿ ಅವರು ಮಾಡುವಂತಹ ಯಜ್ಞ, ಜ್ಞಾನ, ತಪಸ್ಸು, ಯಜ್ಞ ಮತ್ತೆ ದಾನ ಮತ್ತೆ ತಪಸ್ಸಿನಲ್ಲಿ ಯಾವುದೇ ರೀತಿಯಾದ ಲೋಪಗಳಿದ್ರೆ ಅವರು ಉಚ್ಚಾರಣೆ ಮಾಡುವಂತಹ ಓಂಕಾರದಿಂದ ಎಲ್ಲವುದೂ ಸಹ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನೋ ಹಾಗೆ ಭಗವಂತನೇ ಸರಿ ಮಾಡ್ಬಿಡ್ತಾನೆ ಅಂತ. ಇದು ಓಂಕಾರದ ಬಗ್ಗೆ ಹೇಳ್ತಾ ಹೋದ್ರೆ, ಮುಂದೆ ತತ್ ಬಗ್ಗೆ ಹೇಳ್ತಾ ಹೋಗ್ತಾನೆ ಭಗವಂತ. ತತ್ ಅಂತಂದ್ರೆ ಏನು ಅಂತಂದ್ರೆ, ತತ್ ಅಂದ್ರೆ ಅದು, ಇತಿ ಹೀಗೆ, ಅನಭಿಸಂದಾಯ ಅಂದ್ರೆ ಅಪೇಕ್ಷಿಸದೆ, ಫಲಂ ಅಂದ್ರೆ ಕಾಮ್ಯ ಫಲವನ್ನ, ಯಜ್ಞ ಯಜ್ಞವು, ತಪ ತಪಸ್ಸುಗಳು, ಕ್ರಿಯಾ ಚಟುವಟಿಕೆಗಳಿಂದ, ದಾನ ದಾನದ, ಕ್ರಿಯಾ ಕ್ರಿಯೆಗಳು, ಚ ಕೂಡ, ವಿಧಾ ವಿವಿಧ ಬಗೆ ಬಗೆಯ, ಕ್ರಿಯಂತೆ ಮಾಡಲ್ಪಡುತ್ತದೆ, ಮೋಕ್ಷ ಕಾಂಕ್ಷಿಬಿಹಿ ನಿಜವಾದ ಮೋಕ್ಷವನ್ನ ಅಪೇಕ್ಷಿಸುವುದರಿಂದ. ಅಂದ್ರೆ ಮನುಷ್ಯ ಯಾವಾಗ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ ತೆತ್ ಎಂಬ ಪದವನ್ನ ಉಚ್ಚಾರಣೆ ಮಾಡ್ತಾನೆ, ಆಗ ವಿವಿಧ ಬಗೆಯ ಜ್ಞಾನ, ತಪಸ್ಸು ಮತ್ತೆ ಆ ಯಜ್ಞ ದಾನಗಳು ಏನಾಗ್ತಾ ಹೋಗುತ್ತೆ, ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಮೋಕ್ಷವನ್ನ ಪಡೆಯೋದೇ ಆಗಿರುತ್ತೆ ಅಲ್ವಾ? ಈಗ ಯಾರಾದ್ರೂ ಯಾಕೆ ನೀವು ಭಗವದ್ಗೀತೆ ಕೇಳ್ತೀರಾ, ಯಾಕೆ ಭಾಗವತವನ್ನ ಕೇಳ್ತೀರಾ, ಯಾಕೆ ಭಗವಂತನ ಆರಾಧನೆ ಮಾಡ್ತೀರಾ ಅಂದ್ರೆ ನಾವು ಹೇಳೋದು ಒಂದೇ, ನಮಗೆ ಮೋಕ್ಷ ಬೇಕು ಅಲ್ವಾ? ಯಾಕೆ ಮೋಕ್ಷ ಬೇಕು? ಭಗವಂತನನ್ನ ಸೇರೋದಿಕ್ಕೆ ಅಲ್ವಾ? ಭಗವಂತನನ್ನ ಸೇರ್ಬೇಕು. ತತ್ ಅಂದ್ರೆ ಆ ದೇವ್ರು. ಯಾವ ದೇವ್ರು ಅಂದ್ರೆ ಯಾಕೆ ಅಂತಂದ್ರೆ, ಮೋಕ್ಷವನ್ನ ನಾವು ಯಾವಾಗ ಬಯಸ್ತೀವಿ ಆಗ ಅವನ್ ನಮಗ್ ಬೇಕು ಅಂತ ಅನ್ಸುತ್ತೆ. ಹಾಗೇನೆ ಅವರು ಕೇವಲ ಬಯಸೋದಷ್ಟೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂತ್ಕೊಂಡು ಆ ನಾನು ಹಿಮಾಲಯಕ್ಕೆ ನಡ್ಕೊಂಡು ಹೋಗ್ಬಿಡ್ತೀನಪ್ಪ, ಹಿಮಾಲಯಕ್ಕೆ ನಡ್ಕೊಂಡು ಹೋಗ್ಬಿಡ್ತೀನಪ್ಪ, ಹಿಮಾಲಯಕ್ಕೆ ನಡ್ಕೊಂಡು ಹೋಗ್ಬಿಡ್ತೀನಪ್ಪ ಅಂದ್ರೆ ನಾನು ಹೋಗ್ತೀನಾ? ಹೋಗಲ್ಲ. ಅದು ಯಾವಾಗ ಸಾಧ್ಯ ಆಗುತ್ತೆ? ನಾನು ನಡೆಯೋದಕ್ಕೆ ಶುರು ಮಾಡಿದಾಗ ಮಾತ್ರ.
ಅಲ್ವಾ? ಹಾಗೇನೆ ಈಗ ನನಗೆ ಮೋಕ್ಷ ಬೇಕು, ಮೋಕ್ಷ ಬೇಕು, ಮೋಕ್ಷ ಬೇಕು ಅಂತ ಕೂತ್ಕೊಂಡ್ಬಿಟ್ರೆ ಮೋಕ್ಷ ಸಿಕ್ಕುತ್ತಾ? ಖಂಡಿತ ಮೋಕ್ಷ ಸಿಕ್ಕೋಲ್ಲ. ಅದಕ್ಕೆ ತಕ್ಕ ಹಾಗೆ ನಾನೇನ್ ಮಾಡ್ಬೇಕು? ಕಾರ್ಯಪ್ರವೃತ್ತರಾಗಿರ್ಬೇಕು. ಹಾಗಾಗಿ ಯಾರು ಭಗವಂತನನ್ನ ನಂಬುತ್ತಾರೆ, ಯಾರು ಮೋಕ್ಷವನ್ನ ಬಯಸ್ತಾರೆ, ಅವ್ರು ಕೇವಲ ಬಯಸೋದಷ್ಟೇ ಅಲ್ಲ, ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಹೇಗೆ ಕಾರ್ಯಪ್ರವೃತ್ತರಾಗ್ತಾರೆ? ಅವರು ಮಾಡುವಂತಹ ಕಾಯ, ವಾಚ, ಮನಸ, ಯಜ್ಞ, ಜ್ಞಾನ, ತಪಸ್ಸು. ನಮ್ಗೆ ಗೊತ್ತಾಗೋಗಿದೆ ಈಗ 3ರಲ್ಲೂ 3 ವಿಧ ಅಂತ. ಆ 3 ವಿಧದಲ್ಲೂ ಸಹ ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ, ಅವನಿಗಾಗಿ ಮಾಡ್ತಾರೆ. ಅವನು ಅಂದ್ರೆ ಭಗವಂತನಿಗಾಗಿ. ಭಗವಂತ ನಿನಗಿಷ್ಟ ಅಲ್ವಾ? ನೀನ್ ನನಗ್ ಮೋಕ್ಷ ಕೊಡ್ತೀಯ ಅಲ್ವಾ? ಅದಕ್ಕೋಸ್ಕರ ನಾನು ಪಾರಾಯಣವನ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ನೋಡಿ, ಇಲ್ಲಿ ನಮಗೆ ಬೇಕಾಗಿರೋದು ಮೋಕ್ಷ ಒಂದೇ. ಐ ವಾಂಟ್ ಹಿಮ್. ನಮ್ಗ್ ಅವನು ಬೇಕಷ್ಟೇ. ಇಲ್ಲಿ ನಮಗೆ ಕಾರೋ, ಬಂಗ್ಲೆನೋ, ಮದುವೆನೋ, ಮುಂಜಿನೋ ಅಥವಾ ಮಕ್ಕಳೋ ಇನ್ನೇನೋ ನಾವು ಭಗವಂತನ ಹತ್ರ ಕೇಳ್ತಾನೆ ಇಲ್ಲ. ಅಂದ್ರೆ ಭಗವಂತನ ಹತ್ರ ನಾವು ಯಾವುದೇ ಇಲ್ಲಿರುವಂತಹ ಆಸೆಗಳನ್ನ ನಾವು ಕೇಳ್ತಾನೆ ಇಲ್ಲ. ನಾವು ಕೇಳ್ತಾ ಇರೋದೇನು? ನೀನ್ ಬೇಕು ಅಂತ. ಅದಕ್ಕೋಸ್ಕರ ನಾವ್ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಅದು ಫಲಂ ಅನಭಿಸಂದಾಯ. ಫಲಾಕಾಂಕ್ಷೆ ಇಲ್ಲ ನಮ್ಗೆ. ಹಾಗಿದ್ರೆ ಮೋಕ್ಷ ಫಲಾಕಾಂಕ್ಷೆ ಅಲ್ವಾ? ನೀನೇ ಬೇಕು ಅನ್ನೋದು ಫಲಾಕಾಂಕ್ಷೆ ಅಲ್ವಾ ಅಂದ್ರೆ ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ ನಾವು ಬದುಕಿರೋದೇ ಅವನಿಗೋಸ್ಕರ, ಅಥವಾ ಅವನಿಂದನೇ ನಾವು ಬದುಕಿದೀವಿ ಅಂದಾಗ ಅವನು ಬೇಕು ಅಂತ ಕೇಳೋದ್ರಲ್ಲಿ ತಪ್ಪು ಖಂಡಿತ ಇಲ್ಲ. ಹೇಳ್ತೀವಲ್ಲ, ಏನ್ ಬೇಕೋ ನೀನೇ ಬೇಕು. ಯಾಕೆ ಅಂತ ಅಂದ್ರೆ, ಈಗ ನಾವು ತುಂಬಾ ಪ್ರೀತಿಸೋ ವ್ಯಕ್ತಿ, ಈಗ ಸಪೋಸ್ ವ್ಯಾಲೆಂಟೈನ್ಸ್ ಡೇಗೋ ಅಥವಾ ಆನಿವರ್ಸರಿಗೋ ಏನೋ ಬಂದ್ಬಿಟ್ಟು ಏನ್ ಬೇಕು ನಿಂಗೆ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಪಕ್ಕದ ಮನೆಯವರು ಡೈಮಂಡ್ ನೆಕ್ಲೆಸ್ ಕೊಡ್ಸಿದ್ರು, ನಂಗೂ ಡೈಮಂಡ್ ನೆಕ್ಲೆಸ್ ಕೊಡ್ಸಿ. ಅವ್ರು ಯಾರೋ ಮೈಸೂರ್ ಸಿಲ್ಕ್ ಸೀರೆ ತಗೊಂಡ್ರು, ನಂಗೂ ಮೈಸೂರ್ ಸಿಲ್ಕ್ ಸೀರೆ ಕೊಡ್ಸಿ ಅಂತ ಕೇಳ್ತೀವ? ಖಂಡಿತ ಕೇಳಲ್ಲ. ನನ್ಗೋಸ್ಕರ ರಜಾ ಹಾಕ್ತೀರಾ? ನನ್ ಜೊತೆ ಇರ್ತೀರಾ? ನನಗ್ ನೀವ್ ಬೇಕು ಅಂತ ಕೇಳ್ತೀವಿ. ರೈಟ್? ಅದೇ ರೀತಿ ಇಲ್ಲಿ ಭಗವಂತನೇ ಬೇಕು ಅನ್ನೋದೇ ಆಕಾಂಕ್ಷೆ ಆಗಿರುತ್ತೆ. ಇನ್ನು ಮಿಕ್ಕಿದ್ ಯಾವುದು ಆಕಾಂಕ್ಷೆ ಆಗಿರೋದಿಕ್ಕೆ ಸಾಧ್ಯವೇ ಇಲ್ಲ. ಏನು ಇರೋದೇ ಇಲ್ಲ. ಹಾಗೇನೆ ಅವರು ಖುಷಿಯಾಗಿರ್ತಾರೆ. ಅಂದ್ರೆ ಯಾವ ರೀತಿ ಖುಷಿಯಾಗಿರ್ತಾರಪ್ಪ ಅಂದ್ರೆ, ಅವರ ಜೀವನದಲ್ಲಿ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅದ್ರಲ್ಲೇ ಅವರು ತೃಪ್ತಿಯಾಗಿರ್ತಾರೆ. ಇಲ್ಲ, ದಿಸ್ ಇಸ್ ಮೋರ್ ದ್ಯಾನ್ ಎನಫ್ ಫಾರ್ ಮೀ. ಭಗವಂತ ನನಗೆ ಏನೆಲ್ಲ ಬೇಕಿತ್ತೋ ನನ್ನ ಯೋಗ್ಯತೆಯನ್ನ ಮೀರಿ ಕೊಟ್ಟಿದ್ದಾನೆ. ನಾನು ಗುಡಿಸ್ಲಲ್ಲಿದ್ದೀನೋ ಅಥವಾ 2 BHK ಮನೆಯಲ್ಲಿದ್ದೀನೋ ಅಥವಾ ಬಂಗ್ಲೋದಲ್ಲಿದ್ದೀನೋ, ದಟ್ ಈಸ್ ಡಿಫ್ರೆಂಟ್. ಅದೆಲ್ಲ ನಮಗೆ ಗೊತ್ತಾಗೋಗ್ಬಿಟ್ಟಿದೆ. ವಾಟ್ ಎವರ್ ಐ ಆಮ್ ದೇರ್, ನನ್ನ ಪೂರ್ವಜನ್ಮದ ಫಲದಿಂದ ನಾನು ಇಲ್ಲಿದ್ದೀನಿ. ಆದ್ರೆ ಇಲ್ಲಿ ಭಗವಂತ ನನಗೇನ್ ಕೊಟ್ಟಿದನೋ, ನಾನು ಹೇಳಿದನಲ್ಲ, ಜೋಪಡಿನಲ್ಲೋ 2 BHK ನಲ್ಲೋ ಬಂಗ್ಲೋದಲ್ಲೋ ನನಗ್ ಗೊತ್ತಿಲ್ಲ, ಅಥವಾ ನನ್ನ ಜೀವನದಲ್ಲಿ ಏನೆಲ್ಲ ಇದೆಯೋ ನನಗ್ ಗೊತ್ತಿಲ್ಲ. ಆದ್ರೆ ಅದೆಲ್ಲವುದೂ ಸಹ ಕೇವಲ ಕೇವಲ ಅವನ ಕೃಪೆ ಅಲ್ವಾ? ಯಾಕೆ ಅಂತ ಅಂದ್ರೆ ಅವನು ಕೃಪೆ ಮಾಡ್ಲಿಲ್ಲ ಅಂದ್ರೆ ಖಂಡಿತ ನಾವ್ ಇರೋದಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಂತ ಏನ್ ಕೊಟ್ಟಿದನೋ ಅದ್ರಲ್ಲಿ ನಾವು ಖುಷಿಯಾಗಿದ್ದೀವಿ. ನಮಗೆ ಯಾವ ರೀತಿ ದೇಹ ಕೊಟ್ಟಿದ್ದನೋ, ಯಾವ ರೀತಿ ನಮ್ಮ ಪರಿಸ್ಥಿತಿ ಕೊಟ್ಟಿದ್ದನೋ, ಯಾವ ರೀತಿಯ ಉಪಕರಣಗಳನ್ನ ಕೊಟ್ಟಿದ್ದನೋ, ಐ ಆಮ್ ಹ್ಯಾಪಿ ವಿತ್ ದಟ್. ಮೊದಲನೇದಾಗಿ ತೃಪ್ತಿ ಆಗಿರ್ಬೇಕು. ಯಾವಾಗ ಸಿಕ್ಕತ್ತೆ ತೃಪ್ತಿ? ಈ ಬೇಕು ಅನ್ನೋದನ್ನ ಬಿಟ್ಟಾಗ ತೃಪ್ತಿ ಇರುತ್ತೆ. ಕೆಲವ್ರು ಹೇಳೋದುಂಟು, ಆ ಅವರಿಗೆ ತಗೊಳ್ಳೋ ಶಕ್ತಿ ಇಲ್ಲ, ಅದಕ್ಕೋಸ್ಕರ ಅವರು ತೃಪ್ತಿಯಾಗಿದ್ದಾರೆ. ತಗೊಳ್ಳೋದಿಕ್ ಶಕ್ತಿ ಇಲ್ಲ ಅಂತ ಅಲ್ಲ, ಭಗವಂತ ನನಗೋಸ್ಕರ ಏನೆಲ್ಲ ಕೊಟ್ಟಿದ್ದಾನೆ ಅದ್ರಲ್ಲಿ ನಾನು ತೃಪ್ತಿಯಾಗಿದ್ದೀನಿ. ಇಫ್ ಅವನಿಗೆ ಇಷ್ಟ ಆಯ್ತಾ ನನಗದ್ ಕೊಡ್ಬೇಕು ಅಂತ, ಅವ್ನು ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಯಾಕೆ ನನ್ ತಲೆ ಕೆಡಿಸ್ಕೋಬೇಕು ಅಲ್ವಾ? ಹಾಗಾಗಿ ಒಂದು ಕಾರ್ಯಪ್ರವೃತ್ತರಾಗಿರ್ತಾರೆ. ಅಂದ್ರೆ ಅವ್ರೇನ್ ಸುಮ್ನೆ ಕೂತ್ಕೊಂಡಿರೋರಲ್ಲ, ಕಾರ್ಯಪ್ರವೃತ್ತರಾಗಿರ್ತಾರೆ. ಹಾಗೆ ಅವ್ರು ಏನ್ ಕೊಟ್ಟಿದನೋ ಭಗವಂತ ಅದ್ರಲ್ಲಿ ಅವರು ತೃಪ್ತಿಯಾಗಿರ್ತಾರೆ. ಹಾಗೆ ಅವರು ಮಾಡುವಂತಹ ಯಜ್ಞ, ದಾನ, ತಪಸ್ಸು ಏನಿರುತ್ತೆ ಅದು ಕೇವಲ ಅವನಿಗಾಗಿ. ಏನೋ ಒಂದು ಯಜ್ಞ ಮಾಡ್ತಿರ್ತಾರೆ, ಏನೋ ಒಂದು ಪೂಜೆಯನ್ನ ಮಾಡ್ತಿರ್ತಾರೆ, ಏನೋ ಒಂದು ಸೇವೆಯನ್ನ ಮಾಡ್ತಿರ್ತಾರೆ. ಯಾಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಇದರಿಂದ ಅವ್ನ್ ಖುಷಿ ಆಗತ್ತಲ್ವಾ?
ನನಗಿದು ನೋಟ್ಸ್ ಮಾಡ್ಬೇಕಾದ್ರೂ ನನಗನ್ಸಿದ್ದು, ಯಾಕೆ ಕ್ಲಾಸ್ ತಗೊಳ್ತೀರಾ? ಯಾಕೆಂದ್ರೆ ನಿಜಕ್ಕೂ ಸಹ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಅವನಿಗೆ ಖುಷಿ ಆಗತ್ತಲ್ವಾ? ಅವನ್ ಪ್ರೀತಿಸ್ತಾನಲ್ವಾ? ಸೊ, ಇಲ್ಲಿ ನಾವು ಮಾಡೋ ಎಲ್ಲ ಕೆಲಸ ಯಾಕಿರುತ್ತೆ ಅಂದ್ರೆ ಅವನ ಪ್ರೀತಿಗಾಗಿ. ಜಸ್ಟ್ ಅವ್ನು ನಮ್ಮನ್ನ ಪ್ರೀತಿಸ್ಬೇಕು ಅಷ್ಟೇ. ಇನ್ನೇನು ಬೇಡ ನಮ್ಗೆ. ಹಾಗೇನೆ ಯಜ್ಞ, ದಾನ ಮತ್ತೆ ತಪಸ್ಸು ಯಾವಾಗ ಮಾಡ್ತಾರೆ? ಅದರಲ್ಲಿ ದೇವರ ಮನನ ಇರುತ್ತೆ. ಹಾಗೇನೆ ಅವನಿಗಾಗಿ ಮಾಡ್ತಾರೆ. ಅವನಿಗಾಗಿ ಹೇಗ್ ಮಾಡ್ತಾರೆ ಅಂದ್ರೆ, ಅವರ ವರ್ಣಕ್ಕೆ, ಅವರ ಆಶ್ರಮಕ್ಕೆ ಯಾವೆಲ್ಲ ಕಾರ್ಯಗಳು ಬಂದಿದೆ ಅದೆಲ್ಲವನ್ನ ಮಾಡ್ತಾ ಮಾಡ್ತಾರೆ. ಅಂದ್ರೆ ನನ್ನ ಹೇಳ್ತೀವಲ್ಲ, ಎಲ್ಲೂ ಸಹ ಭಗವದ್ಗೀತೆಯಲ್ಲಿ ಎಲ್ಲವನ್ನ ಬಿಟ್ಟು ನೀನು ಮಾಡು ಅಂತ ಎಲ್ಲೂ ಹೇಳಿಲ್ಲ. ಇಲ್ಲಿ ನೋಡಿ ತತ್ ಅನ್ಬೇಕಾದ್ರೂ ಅದೇ ಹೇಳ್ತಾ ಇರೋದು, ನಿನ್ನ ವರ್ಣಾಶ್ರಮಕ್ಕೆ. ಅವ್ರ ಕೈಯಲ್ಲಿ ಏನಾಗುತ್ತೋ ಅದು. ಸಪೋಸ್ ಅವ್ರು ಡಾಕ್ಟರ್ ಆಗಿದಾರ, ಯಾವತ್ತೋ ಒಂದಿನ ಫ್ರೀ ಆಗಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ. ಈ ರೀತಿ ಅಂದ್ರೆ ನಾವು ಮಾಡುವ ಎಲ್ಲ ಕಾರ್ಯಗಳನ್ನ, ಅದನ್ನೇ ಹೇಳಿದ್ದು ಯಜ್ಞ, ದಾನ, ತಪಸ್ಸು ನಮ್ಮ ವರ್ಣಾಶ್ರಮಕ್ಕೆ ಯಾವ್ದೆಲ್ಲ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಮಾಡ್ತಾ ಹೋಗ್ತಾರೆ. ಯಾರೋ ಒಬ್ರು ಕಿರೀಟ ಕೊಟ್ರು ಅಂತ ಇವರು ಕುಣಿಯೋದಿಲ್ಲ, ನಾನು ಕಿರೀಟ ಕೊಡ್ಬೇಕು. ಯಾಕೆ? ಅವರ ವರ್ಣಕ್ಕೆ, ಅವರ ಆಶ್ರಮಕ್ಕೆ ಭಗವಂತ ಏನ್ ಕೊಟ್ಟಿದ್ದಾನೋ ಅದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಭಗವಂತ ನಿಜಕ್ಕೂ ಸಹ ಇಷ್ಟಪಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಓಂ ಮತ್ತೆ ತತ್ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಸತ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಸತ್ ಅಂತ ಅಂದ್ರೆ ಮೊದಲನೇದು ಸತ್ ಭಾವೆ ಅಂದ್ರೆ ಸ್ವಭಾವದ ವಸ್ತು ಮತ್ತೆ ಜ್ಞಾನ ಅಂತ ಬರ್ತಾ ಹೋಗುತ್ತೆ. ಸದ್ಭಾವೆ ಅಂತ ಅಂದ್ರೆ ಸಾಧು ಭಾವೆ ಅಂತ ಅಂದ್ರೆ ಭಗವಂತನ ಸ್ವಭಾವದ ಜ್ಞಾನ ಅವರಲ್ಲಿರುತ್ತೆ. ಚ ಕೂಡ ಸತ್ ಅಂತ ಅಂದ್ರೆ ಸತ್ ಎಂಬ ಶಬ್ದವು ಇತಿ ಹೀಗೆ, ಏತತ್ ಈ ಪ್ರಯು ಪ್ರಯುಚ್ಯತೆ ಅಂದ್ರೆ ಉಪಯೋಗಿಸಲ್ಪಡುತ್ತದೆ. ಹಾಗೇನೆ ಪ್ರಶಸ್ತೆ ಅಂದ್ರೆ ಪರಂತಪನಾದ ಕರ್ಮಣಿ ಕಾರ್ಯದಲ್ಲಿ ತಥಾ ಕೂಡ ಸತ್ ಶಬ್ದಂ ಸತ್ ಶಬ್ದವು ಪಾರ್ಥ ಪಾರ್ಥನೆ ಅಂದ್ರೆ ಯುಚ್ಯತೆ ಅಂದ್ರೆ ಪಡುತ್ತದೆ. ಅಂದ್ರೆ ಇಲ್ಲಿ ಯಾವ ಬಗ್ಗೆ ಹೇಳ್ತಾ ಇದ್ದಾರಪ್ಪ ಅಂತ ಅಂದ್ರೆ, ಸತ್ ಅಂತ ಅಂದ್ರೆ ಈಗ ಮೊದ್ಲಿಗೆ ಅವನು ಹೇಳ್ತಾ ಇದ್ದಾನೆ ಪಾರ್ಥ ಅಂದ್ರೆ, ಇಲ್ಲಿ ಪಾರ್ಥ ಅಂತಾನೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಸತ್ ಅನ್ನೋ ಈ ಪದಕ್ಕೆ ಇಲ್ಲಿ ಸತ್ ಕರ್ಮ ಮಾಡಿದವರು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಳ್ಳೆ ಕಾರ್ಯ ಮಾಡಿದವರು, ಒಳ್ಳೆ ಕೆಲಸವನ್ನ ಮಾಡೋರು. ಹಾಗೇನೆ ನೀನು ಪಾರ್ಥ ಅಂತ ಅಂದ್ರೆ ನೀನು ಸಹ ಒಳ್ಳೆಯ ಕಾರ್ಯವನ್ನ ಮಾಡಿದ್ಯಾ, ಹಾಗೆ ನಿನಗೆ ಗೊತ್ತು. ಅವನು ನಿರ್ಗುಣ ಅಂತ ಅಂದ್ರೆ ಅವನು ಯಾವತ್ತು ಯಾವುದೇ ರೀತಿಯಾಗಿ ಅವನು ಯಾವುದೇ ಲೋಪ ದೋಷ ಇಲ್ಲದೆ ಇರೋನು ಅಂತ ನಿನಗೂ ಗೊತ್ತು. ಯಾಕೆಂದ್ರೆ ನಿನ್ನ ತಾಯಿ ಹಾಗೆ ಬೆಳೆಸಿದಾಳೆ ನಿನ್ನನ್ನ. ಹಾಗಾಗಿ ಇಲ್ಲಿ ಸತ್ ಅಂತ ಅಂದ್ರೆ ಸದ್ಭಾವೆ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯ ಜನ್ಮದಲ್ಲಿ ಜನಿಸಿದವರು. ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಸಹ ಸದ್ಭಾವೇನೆ. ಯಾಕೆ ಅಂದ್ರೆ ನಮ್ಗೆಲ್ಲ ಒಳ್ಳೆ ಜನ್ಮ ಕೊಟ್ಟಿದ್ದಾನೆ. ಯಾವ ಜನ್ಮ? ಮಾನವ ಜನ್ಮ. ಏನ್ ಸ್ಪೆಷಲ್ಲು? ತುಂಬಾ ಜನ ಇದಾರಪ್ಪ ಈ ಭೂಮಿ ಮೇಲೆ, ಎಲ್ರು ಮಾನವರು, ಕೋಟ್ಯಾಂತರ ಜನ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಮಾನವ ಜನ್ಮ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಅಲ್ಲಿಗೆ ಅರ್ಥ, ನೀನು ನನ್ನನ್ನ ಬಂದು ಸೇರುವಂತದ್ದು ಬಹಳ ಸುಲಭವಾಗುತ್ತೆ ಅಂತ. ಕೇವಲ ಕಲಿಯುಗದಲ್ಲಿ, ಅದರಲ್ಲೂ ಎಕ್ಸ್ಪೆಷಲಿ ಕಲಿಯುಗದಲ್ಲಿ ಋಷಿ ಮುನಿಗಳೆಲ್ಲ ಅಳ್ತಾರಂತೆ ಕಲಿಯುಗ ನೋಡಿ. ಯಾಕೆ ಅಂತ ಅಂದ್ರೆ, ನಾವು ಯಜ್ಞಗಳನ್ನ ಮಾಡ್ಬೇಕಿತ್ತು, ತಪಸ್ಸನ್ನ ಮಾಡ್ಬೋದಿತ್ತು. ಆದ್ರೆ ಈ ಕಲಿಯುಗದಲ್ಲಿ ಏನೂ ಇಲ್ಲ. ಕೇವಲ ಒಂದೇ ಒಂದ್ಸಲ ನಾರಾಯಣ ಅಂದ್ರೆ ಸಾಕು, ಎಲ್ಲವುದೂ ಸಹ ಸಿಕ್ಬಿಡುತ್ತೆ ಅವರಿಗೆ ಅಲ್ವಾ? ಕೇವಲ ನಾಮಜಪ. ಕಲಿಯುಗ ಅಂದ್ರೇನೆ ನಾಮಜಪ. ಯಾಕೆಂದ್ರೆ ಮನುಷ್ಯರಿಗೆ ಟೈಮ್ ಇಲ್ಲ. ಎವ್ರಿ ಒನ್ ಇಸ್ ಬಿಸಿ ಇನ್ ದೇರ್ ಓನ್ ವರ್ಲ್ಡ್. ಹಾಗಾಗಿ ಇಲ್ಲಿ ಕೇವಲ ನಾಮಜಪ.
ನೀವ್ ಒಂದ್ಸಲ ನಾರಾಯಣ ಅಂದ್ರೆ ಸಾಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂದ್ರೆ ಸಾಕು. ಇಲ್ಲಿ ನೋಡಿ ಯಜ್ಞ, ದಾನ, ತಪಸ್ಸು ಇದೆಲ್ಲ ಏನು ದೊಡ್ಡ ದೊಡ್ಡ ವಿಷಯಗಳೇ ಅಲ್ಲ. ನೀನು ಮಾಡುವಂತಹ ನಿನ್ನ ದೈನಂದಿನ ಕಾರ್ಯಗಳನ್ನ ಭಗವಂತನಿಗೆ ಅರ್ಪಿಸಿದ್ರೆ ಸಾಕು. ಮಕ್ಳನ್ನ ನೋಡ್ಕೊಳ್ಳೋದಿಕ್ಕಾಗೋದಿಲ್ಲಪ್ಪಾ, 2 ವರ್ಷ ಆದ್ರೆ ಸಾಕು, ನಾನ್ ಸ್ಕೂಲಿಗೆ ಹಾಕ್ಬಿಡ್ತೀನಿ, ನಾನ್ ನೆಮ್ಮದಿಯಾಗಿರ್ತೀನಿ. ಅಲ್ಲ, ಭಗವಂತ ಬಾಲರೂಪದಲ್ಲಿ ನನ್ನ ಮನೆಗ್ ಬಂದಿದ್ದಾನೆ, ನಾನ್ ಅವನನ್ನ ನೋಡ್ಕೋಬೇಕು. ಅದಕ್ಕೆ ಹೇಳದ್ ನೋಡಿ, 5 ವರ್ಷಗಳ ತನಕ ಲಾಲನೆ ಪಾಲನೆ ಮಾಡಬೇಕು. ಯಾವ ರೀತಿ? ಭಗವಂತನೇ ನಮ್ ಮನೆಗ್ ಬಂದಿದ್ದಾನೆ ಅಂತ. ಹಾಗೆ ಇಲ್ಲಿ ಅವನು ನಿರ್ಗುಣ ಅಂತ ಗೊತ್ತಿರ್ಬೇಕು. ಹಾಗೆ ಸತ್ ಅಂತ ಅಂದ್ರೆ ಒಳ್ಳೆಯ ಜನ್ಮದಲ್ಲಿ ನಮ್ಮನ್ನ ಆತ ಹುಟ್ಟಿಸ್ತಾನೆ. ಹಾಗೆ ಇಲ್ಲಿ ಸತ್ ಅಂತ ಅಂದ್ರೆ ಇರುವಿಕೆ. ಯಾವ ರೀತಿ ಅಂದ್ರೆ ಅವನು ಇದಾನೆ, ಭಗವಂತ ಇದ್ದಾನೆ. ಹಾಗೇನೆ ಒಳ್ಳೆ ಕೆಲಸ ಮಾಡ್ತಾ ಅವನಿದ್ದಾನೆ ಅಂತ ನಾವು ತಿಳ್ಕೊಬೇಕಂತೆ. ಕೆಟ್ಟ ಕೆಲಸ ಮಾಡ್ತಾ ಅಲ್ಲ, ಒಳ್ಳೆ ಕೆಲಸ. ಭಗವಂತ ಇದ್ದಾನೆ, ಭಗವಂತ ಇದ್ದಾನೆ. ಅವನ್ ಕೈ ಹಿಡ್ದೇ ಹಿಡಿತಾನೆ. ಅವನು ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ. ಯಾಕೆಂದ್ರೆ ಅವನು ನಿರ್ಗುಣ. ಅವ್ನ್ ಕೆಟ್ಟವನಾಗೋದಿಕ್ ಚಾನ್ಸೇ ಇಲ್ಲ. ಅವ್ನ್ 100% ಒಳ್ಳೆಯವನು. ಆ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ಅವನಿಗಾಗಿ ಒಳ್ಳೆ ಕೆಲಸವನ್ನ ಮಾಡೋದು. ಅದೇ ರೀತಿ ಸಾಧು ಭಾವೆ ಅಂದ್ರೆ ಒಳ್ಳೆಯನ ಒಳ್ಳೆಯವನಾಗ್ತಾ ಒಳ್ಳೆ ಕೆಲಸ ಮಾಡಬೇಕು. ಕೆಟ್ಟ ಕೆಲಸ ಮಾಡೋದಲ್ಲ. ನಮ್ಮ ಕೈಲಿ ಎಷ್ಟು ಒಳ್ಳೆ ಕೆಲಸ ಮಾಡೋದಕ್ಕಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡ್ಬಿಡ್ಬೇಕು. ಅವ್ರು ವಾಪಸ್ ರಿಟರ್ನ್ ನಮಗ್ ಮಾಡ್ತಾರೆ ಅಂತ ಅಲ್ಲ. ಭಗವಂತ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಹಾಗಾಗಿ ಐ ಆಮ್ ಡೂಯಿಂಗ್ ದಟ್. ಇದರಿಂದ ಏನ್ ಸಿಕ್ಕುತ್ತೆ? ನೀವೇನೋ ಹೇಳ್ತಾ ಇದ್ದೀರಪ್ಪ, ಒಳ್ಳೆ ಕೆಲಸ ಮಾಡು, ಒಳ್ಳೆಯವನಾಗು ಅಂತ. ಇದರಿಂದ ಏನ್ ಸಿಕ್ಕುತ್ತೆ? ಮನೆ ಸಿಕ್ಕುತ್ತಾ? ಆಸೆ ಸಿಕ್ಕುತ್ತಾ? ಒಡವೆ ಸಿಕ್ಕುತ್ತಾ? ಇಲ್ಲ, ಇದ್ಯಾವುದೂ ಸಿಕ್ಕಲ್ಲ. ಹಾಗಿದ್ರೆ ಯಾಕೆ ಮಾಡ್ಬೇಕು? ಯಾಕೆ ಅಂತ ಅಂದ್ರೆ ಅದರಿಂದ ನಮ್ಗೆ ಒಳ್ಳೆ ಮನಸ್ಸು ಬರುತ್ತೆ ಕಣ್ರಿ. ನೋಡಿ, ಹೇಳ್ತಾ ಹೋಗ್ತಾರ, ಆ, ಭಗವಂತನ ಮುಂದೆ ಅಥವಾ ನಾವು ಪೂಜೆ ಮಾಡ್ಬೇಕಾದ್ರೆ ಎಲ್ಲಿವರೆಗೂ ನಾವು ಕುತ್ಕೋಬೇಕು ಅಂದ್ರೆ ನಮ್ಮ ಮನಸ್ಸು ಮಲಿನ ಆಗೋವರೆಗೂ ಕುತ್ಕೋಬೇಕಂತ. ಉದಾಹರಣೆ, ಭಗವಂತ ನೀನೇ ಬೇಕು, ನೀನೇ ಬೇಕು, ನೀನ್ ಬಿಟ್ರೆ ಬೇರೆ ಏನೂ ಇಲ್ಲ, ನೀನೇ ಬೇಕು ಅನ್ನೋ ಯಾವಾಗ ಮನಸ್ಥಿತಿ ಇರುತ್ತೆ ಅಲ್ಲಿವರೆಗೂ ನಾವು ಕುತ್ಕೋಬೇಕಂತ. ಯಾವಾಗ ಅದು ಬೇಕಿತ್ತಾ ಅಂತ ನನ್ನ ಮನಸ್ಸಿಗೆ ಬಂತು ಅಂದ್ರೆ ನಾನು ಅಲ್ಲಿಂದ ಎದ್ದು ಬಿಡ್ಬೇಕಂತೆ. ಯಾಕೆ ಎದ್ದು ಬಿಡ್ಬೇಕು ಅಂದ್ರೆ ನನ್ನ ಮನಸ್ಸು ಮಲಿನ ಆಗೋಯ್ತು. ಇಲ್ಲ ಇರು, ನಾನು ಮತ್ತೆ ದೇವರ ನಾಮದಿಂದ ಆ ಮನಸ್ಸನ್ನ ಇನ್ನೊಂಚೂರು ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲ, ನನಗೆ ಕೂತ್ಕೊಳ್ಳೋ ಶಕ್ತಿ ನನಗಿಲ್ಲ. ಹೇಗೆ ಕೆಲವರು ಅವರ ಪೋಸ್ಟ್ ನ, ಇಲ್ಲ ನಾನು ಇದಕ್ಕೆ ಆ ಜಸ್ಟಿಸ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಡ್ತಾರಲ್ಲ. ಹಾಗೆ ಭಗವಂತನ ಮುಂದೆ ಕೂರಕ್ ನಮ್ಗೆ ಯೋಗ್ಯತೆ ಇರಲ್ವಂತೆ. ಯಾಕೆಂದ್ರೆ ಮನಸ್ಸು ಮಲಿನ ಆಗೋಯ್ತಲ್ಲ. ಹಾಗಾಗಿ ನಮ್ಗ್ ಒಳ್ಳೆ ಮನಸ್ಸು ಬಂತು ಅಂದ್ರೆ ಅದಕ್ಕಿಂತ ಬೇರೆ ಬೇಕಾ? ಹಾಗೆ ಹೇಗೆ ಉಪಾಸನೆ ಮಾಡಬೇಕಪ್ಪ ಅಂತ ಅಂದ್ರೆ ಅವನು ಹೇಗೆಲ್ಲ ನಮ್ಮನ್ನ ಪ್ರೀತಿಸ್ತಾನೆ, ನಾವು ಹಾಗೆ ಅವನನ್ನ ಉಪಾಸನೆ ಮಾಡ್ಬೇಕಂತೆ. ಅಂದ್ರೆ ಈಗ ನಾವು ಭಗವಂತನನ್ನ ನಾವು ಹೇಗ್ ಉಪಾಸನೆ ಮಾಡ್ತೀವಿ ಹಾಗೆ ನಾವು ರೂಪುಗೊಳ್ತಾ ಹೋಗ್ತೀವಂತ. ಉದಾಹರಣೆ, ಈಗ ಭಗವಂತ ಸರ್ವೋತ್ತಮ, ಅವನು ನಿರ್ಗುಣ, ಅವನು ದೋಷಪೂರ್ಣ, ಅವನು ಒಳ್ಳೆಯವನು, ಹಿ ಸೋ ಸ್ವೀಟ್ ಅಂತ ನಾವು ಯಾವಾಗ ನಾವು ಆರಾಧನೆ ಮಾಡ್ತೀವಿ ನಮ್ಮ ಜೀವನ ಹಾಗೇ ಇರುತ್ತೆ. ಅಂದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ. ನಾವು ಉತ್ತುಂಗಕ್ಕೆ ಹೋಗ್ತಾ ಹೋಗ್ತೀವಿ. ಅವ್ನ್ ಕೆಟ್ಟವನು, ಅವ್ನ್ ಕೆಟ್ಟವನು, ಅವ್ನ್ ಕೆಟ್ಟವನು ಅಂತ ನಾವು ಬೈಕೊಂತಾ ಹೋದ್ರೆ ನಾವು ಕೆಟ್ಟೋರಾಗ್ತೀವಿ. ಅಂದ್ರೆ ಇವತ್ತು ಹೇಳ್ತಾರಲ್ಲ, ಇನ್ನು ಹೇಳ್ಬೇಕು ಅಂದ್ರೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತ ಅಂದ್ರೆ, ಅಡ್ಗೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ನಾನು ಉಪ್ಪು ಎಷ್ಟು ಹಾಕ್ತೀನೋ ಅಷ್ಟೇ ಉಪ್ಪಿರುತ್ತೆ. ಕರೆಕ್ಟಾ? ನಾನು ತುಂಬಾ ರುಚಿಯಾಗಿ ಅಡಿಗೆ ಮಾಡಿದೆ ಅಂದ್ರೆ ನಾನು ತಿನ್ಬೇಕಾದ್ರೆ ಖುಷಿ ಖುಷಿಯಾಗಿ ತಿಂತೀನಿ. ಜಸ್ಟ್ ಲೈಕ್ ದಟ್ ನಾನು ಭಗವಂತನ ಉಪಾಸನೆಯನ್ನ ಮಾಡ್ಬೇಕು. ಅದಕ್ಕೆ ನಾವ್ ಹೇಳ್ತೀವಲ್ಲ, ನಮ್ಮ ಪ್ರೀತಿ ಪಾತ್ರರು ಬಂದಾಗ ಒಂದ್ ಸ್ವಲ್ಪ ಜಾಸ್ತಿ ತುಪ್ಪ, ಒಂದ್ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಹೇಗೆ ಕೇಸರಿ ಬಾತ್ ಮಾಡ್ತೀವಿ, ಯಾಕೆ ಅಂದ್ರೆ ರುಚಿಯಾಗಿರುತ್ತೆ ಅಂತ. ಹಾಗೆ ನನ್ನ ಜೀವನ ರುಚಿಯಾಗಿರ್ಬೇಕಾ, ನಾನ್ ತುಂಬಾ ಚೆನ್ನಾಗಿರ್ಬೇಕಾ, ನಾನು ಭಗವಂತನನ್ನ ಅದೇ ರೀತಿ ಆರಾಧನೆ ಮಾಡ್ಬೇಕು. ನಾನು ಭಗವಂತನನ್ನ ಹೇಗೆ ಆರಾಧನೆ ಮಾಡ್ತೀನಿ ಹಾಗೆ ನನ್ನ ಜೀವನ ರೂಪುಗೊಳ್ತಾ ಹೋಗತ್ತೆ. ನೋಡಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಹಿಂದಿನ ಅಧ್ಯಾಯದಲ್ಲಿ ಭಗವಂತ ತುಂಬಾ ಸುಂದರವಾಗಿ ಹೇಳ್ತಾನೆ, ನಾನು ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ನೀನೇ ಯುದ್ಧ ಮಾಡ್ಬೇಕು ಅರ್ಜುನ ಅಂತ ಹೇಳ್ತಾನೆ.
ಆಗ ಅರ್ಜುನ ಕೇಳ್ತಾನೆ, ಯಾಕೆ ನಾನು ಯುದ್ಧ ಮಾಡಬೇಕು ಅಂದ್ರೆ, ನಿನಗೆ ಇದರಿಂದ ಕೀರ್ತಿ ಬರಬೇಕು, ನಿನ್ಗೆ ಇದರಿಂದ ಎಲ್ರೂ ಹೊಗಳ್ಬೇಕು, ಅದ್ ನನಗೆ ತುಂಬಾ ಇಷ್ಟ, ಹಾಗಾಗಿ ನೀನ್ ಯುದ್ಧ ಮಾಡು ಅಂತ ಹೇಳ್ತಾನೆ ಭಗವಂತ. ಕರೆಕ್ಟಾ? ನೆನ್ಪಿದೆ ಅಂತ ಅನ್ಕೊಳ್ತೀನಿ. ಅದೇ ರೀತಿ ಭಗವಂತ ನಮ್ಗೆ ಒಳ್ಳೆ ಕೆಲಸ ಮಾಡು ಅಂತ ಕೊಡ್ತಾನೆ. ಯಾಕೆ? ನಮ್ಮನ್ನ ಎಲ್ರೂ ಹೊಗಳ್ಬೇಕು. ಅವ್ನ್ ನಮ್ಮನ್ನ ಎಷ್ಟು ಪ್ರೀತಿಸ್ತಾನೆ ನೋಡಿ. ಅವನಿಗೇನು ಬೇಡ ಕಣ್ರಿ. ಅವನನ್ನ ಆರಾಧನೆ ಯಾಕೆ ಮಾಡ್ಬೇಕಂದ್ರೆ ನಾವು ಚೆನ್ನಾಗಿರೋದಿಕ್ಕೆ. ಹೇಳ್ತೀವಲ್ಲ, ಈಗ ಒಬ್ರೇ ಇರ್ತೀವಿ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಕೊಂತೀವಿ. ಯಾಕೆ? ನಾನ್ ತಿನ್ನಕ್ಕೆ, ನಿನ್ಗ್ ಬೇಕಲ್ಲ, ನಾನ್ ಬದುಕಿದ್ದೀನಲ್ಲ, ನಾನ್ ತಿನ್ಬೇಕು ಅಂತ ಹೇಗ್ ಹೇಳ್ತೀವಿ, ಹಾಗೇನೆ ನಮ್ಮ ಸತ್ಕರ್ಮಗಳು, ನಾವು ಭಗವಂತನನ್ನ ಹೇಗ್ ಆರಾಧನೆ ಮಾಡ್ತೀವಿ, ನಮ್ಮ ಜೀವನ ಅಷ್ಟು ಸುಂದರವಾಗಿರುತ್ತೆ. ಸೊ ಇವತ್ತು ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದೀವಿ, ಅವನನ್ನ ಪ್ರೀತಿಸ್ತಾ ಇದ್ದೀವಿ, ಅವನನ್ನ ಹೊಗಳ್ತಾ ಇದ್ದೀವಿ, ಅವನಲ್ಲಿ ನಾನು ಲೀನವಾಗೋಗ್ಬಿಟ್ಟಿದೀನಿ ಅಂದ್ರೆ ಯಾಕೆ ಅಂತ ಅಂದ್ರೆ, ನನ್ನ ಜೀವನ ಹಾಗಿರುತ್ತೆ ಹಾಗಾಗಿ. ಈಗ ಒಂದು ಜ್ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ಸಕ್ಕರೆ ಹಾಕಿದ್ರೆ ಎಷ್ಟು ಸ್ವೀಟ್ ಆಗಿರುತ್ತೋ, ಹಾಗೆ ನಾನು ಎಷ್ಟು ಭಗವಂತನನ್ನ ಆರಾಧನೆ ಮಾಡ್ತಾ ಹೋಗ್ತೀನಿ, ಅಷ್ಟು ನನ್ನ ಜೀವನ ಚೆನ್ನಾಗಿರ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ನಾವ್ ಹೇಗ್ ಉಪಾಸನೆಯನ್ನ ಮಾಡ್ತೀವಿ, ಅವನು ನಮ್ಮನ್ನ ಅಷ್ಟೇ ಸುಂದರವಾಗಿ ನೋಡ್ಕೊಳ್ತಾ ಹೋಗ್ತಾನೆ. ಹಾಗೆ ನಮ್ಮ ಜೀವನ ಹಾಗೆ ರೂಪುಗೊಳ್ತಾ ಹೋಗತ್ತೆ. ಈಗ ಹೇಗೆ ಕುಂಬಾರ ಮಡಿಕೆಯನ್ನ ಮಾಡ್ತಾನೆ, ಆ ರೀತಿ ನಾವು ಭಗವಂತನನ್ನ ಆರಾಧನೆ ಮಾಡಿದ್ರೆ ನಮ್ಮ ಜೀವನ ಹಾಗಿರುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಹಾಗೇನೆ ವಿಷ್ಣು ಸರ್ವೋತ್ತಮ ಅಂತ ನಾನು ಯಾವಾಗ ನನ್ನ ಮನಸ್ಸಿಗೆ ಪದೇ 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 ಹೇಳ್ತಾ ಹೋಗ್ತೀನಿ. ಈಗ ಉದಾಹರಣೆ, ಈಗ ಆ ರಾಕ್ಷಸರು ಅನ್ಬೇಕಾದ್ರೆ ನಮ್ಗೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಣ ಇರುತ್ತೆ, ದೇವತೆಗಳು ಅಂದಾಗ ಒಂದು ಚಿತ್ರಣ ಇರುತ್ತೆ ಅಲ್ವಾ? ಅದೇ ರೀತಿ ಭಗವಂತ ಸರ್ವೋತ್ತಮ ಅಂತ ನಾನು ನನ್ನ ಮನಸ್ಸಿಗೆ ಎಷ್ಟು ಹೇಳ್ತೀನಿ, ಆಗ ನಮ್ಮನ್ನ ಆತ ಮೇಲೆ ಕೆತ್ತುತ್ತಾ ಹೋಗ್ತಾನೆ. ಯಾಕೆ ಅಂತ ಅಂದ್ರೆ, ನಮ್ಮನ್ನ ಆತ ಮೇಲೆ ಕೆತ್ತೋದಿಕ್ಕೋಸ್ಕರ. ಹಾಗೆ ಪ್ರಶಸ್ತಿ ಕರ್ಮಣಿ ತಥಾ ಅಂತ ಅಂದ್ರೆ, ಒಳ್ಳೆ ಕರ್ಮಗಳನ್ನ ಮಾಡ್ತಾನೆ. ಯಾಕೆ ಅಂತ ಅಂದ್ರೆ ಭಗವಂತನ್ಗೋಸ್ಕರ. ಅವ್ನ್ ನಮ್ಮನ್ ಮೇಲೆ ಕೆತ್ತುತ್ತಾನಲ್ಲ, ಅವ್ನ್ ನನಗ್ ಸಿಗ್ತಾನಲ್ಲ. ಅಂದ್ರೆ ಇಲ್ಲಿ ಎಲ್ಲವುದೂ ಸಹ ಒಂದೇ, ನಿಷ್ಕಾಮವಾಗಿರ್ಬೇಕು, ಅವನು ನನಗ್ ಬೇಕು ಅನ್ನೋದು ಆಗಿರ್ಬೇಕು. ಹಾಗೇನೆ ಸಶಬ್ದ ಪಾರ್ಥ ಯುಚ್ಯತೆ ಅಂತ ಅಂದ್ರೆ, ಯಾವುದೋ ಒಂದು ಹುಟ್ಟು ಇದೆ ಅಂತ ಅಂದ್ರೆ ಅದ್ರ ಹಿಂದೆ ಭಗವಂತ ಖಂಡಿತವಾಗ್ಲೂ ಇರ್ತಾನೆ ಅಲ್ವಾ? ಜ್ಞಾನದ ಹುಟ್ಟಾಗಿರ್ಬೋದು, ದಾನದ ಹುಟ್ಟಾಗಿರ್ಬೋದು, ಅಥವಾ ಒಂದು ಜೀವದ ಹುಟ್ಟಾಗಿರ್ಬೋದು, ಪ್ರತಿಯೊಂದು ಹುಟ್ಟಿನ ಹಿಂದೆ ಭಗವಂತ ಇರ್ತಾನೆ. ಇವತ್ತು ನನಗೇನೋ ಒಂದು ಆಸೆ ಹುಟ್ಟಿದೆ ಅಂದ್ರೂ ಸಹ ಅದಕ್ಕೆ ಅದ್ರ ಹಿಂದೆ ಭಗವಂತನೇ. ಅಂದ್ರೆ ನಿನಗೆ ಇದು ಸಾಧಿಸೋದಿಕ್ಕೆ ಸಾಧ್ಯ ಅಂತ ಅಂದಾಗ ಮಾತ್ರ ಆ ಆಸೆಯನ್ನ ಭಗವಂತ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಸ್ತಾ ಹೋಗ್ತಾನೆ. ಇಲ್ಲ ಅಂದ್ರೆ ಸುಮ್ನೆ ಎಲ್ರಿಗೂ ಹುಟ್ಟಿಸ್ತಾನ, ನನ್ನನ್ನು ಪ್ರೀತಿಸು ಅಂತ. ನನ್ನನ್ನ ಅಂದ್ರೆ ಅವನನ್ನ ಅಲ್ವಾ? ಅಂದ್ರೆ ನಿನಗೆ ಪ್ರೀತಿಸೋ ಶಕ್ತಿ ಇದೆ, ಅದಕ್ಕೋಸ್ಕರ ಪ್ರೀತಿಸು ಅಂತ. ಆ ರೀತಿ ಯಾವುದು ಸತ್ಕರ್ಮ, ಯಾವುದು ದುಷ್ಕರ್ಮ ಇನ್ನೂ ಹೇಳಲೇ ಇಲ್ವಲ್ಲಪ್ಪ ಭಗವಂತ ಅಂತ ಹೇಳ್ತಾ ಹೋದ್ರೆ, ಮುಂದಿನ 2 ಶ್ಲೋಕ ಏನಿದೆ ಅದು ನಮಗೆ ಯಾವುದು ಸತ್ಕರ್ಮ ಮತ್ತೆ ಯಾವುದು ದುಷ್ಕರ್ಮ, ಅಂದ್ರೆ ನನ್ನ ಕರ್ಮಗಳು ಹೇಗಿರ್ಬೇಕು ಅಂತ ಉಳಿದ 2 ಶ್ಲೋಕಗಳು ಹೇಳ್ತಾ ಹೋಗುತ್ತೆ. ಶ್ಲೋಕ 2 ಆದ್ರೂನು ಅದರ ಅರ್ಥ ಇನ್ನೂ ಅಗಾಧವಾಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇವತ್ತು ನಮಗೆ ಗೊತ್ತಾಗಿದ್ದು ಓಂ, ಸತ್ ಮತ್ತೆ ತತ್ ಅನ್ನುವ ಪದದಲ್ಲಿ ಭಗವಂತ ಇದ್ದಾನೆ ಅಂತ. ಯಾಕೆ ಅಂತ ಅಂದ್ರೆ ನಮ್ಮ ಯಜ್ಞ, ದಾನ ಮತ್ತೆ ತಪಸ್ಸಿನ ಫಲ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋದ್ವಿ. ಇದರ ಇಷ್ಟು ಏನೆಲ್ಲ ತಿಳ್ಕೊಂಡ್ವಿ, ಇದರಿಂದ ನಮಗೆ ಸತ್ಕರ್ಮ ಮತ್ತೆ ದುಷ್ಕರ್ಮ ಹೇಗೆ ಬರುತ್ತೆ ಅಂತ ಮುಂದಿನ 2 ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಆ 2 ಶ್ಲೋಕ ಆದ್ಮೇಲೆ ಮೋಕ್ಷ ಸನ್ಯಾಸ ಯೋಗ ಅಂದ್ರೆ 18ನೇ ಅಧ್ಯಾಯಕ್ಕೆ ನಾವು ಕಾಲಿಡ್ತಾ ಇರ್ತೀವಿ. 18ನೇ ಅಧ್ಯಾಯ ಮುಗಿಸಿದ್ರೆ ಭಗವದ್ಗೀತೆಯ ಅಷ್ಟೂ ಅರ್ಥವನ್ನ ತಿಳಿದುಕೊಂಡ ಹಾಗೆ ಭಗವಂತ ನಮಗೆ ಇನ್ನಷ್ಟು ಪ್ರೀತಿಯನ್ನ, ಕರುಣೆಯನ್ನ ತೋರಿಸಿ ಅದೆಲ್ಲವನ್ನ ತಿಳಿದುಕೊಳ್ಳುವಂತಹ ಶಕ್ತಿ ನಮ್ಗೆ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ನಾಳೆ ಉಳಿದ 2 ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು ಸೋ ಮಚ್.